ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನು ನಿಮ್ಮ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ ನಿಂದ ಭರತ್ ಕುಲಾಲ್ ಮಾತಾಡ್ತಾ ಇರೋದು. ರಂಜಾನ್ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಅಲ್ಲ ಸರ್, ನಾನು ಹೇಳ್ತೀನಿ, ನಾನು ಹೇಳ್ತೀನಿ, ನೀವು ಹೇಳ್ತೀರಿ, ಇಬ್ರು ರಂಜಾನ್ ಹಬ್ಬದ ಶುಭಾಶಯಗಳು. ಹೌದು. ಬರೀ 2 lakhsಗೆ 1 ಲಕ್ಷ ಬಿಟ್ಟು ಕೊಡ್ತೀನಿ, 2 ಲಕ್ಷ ಕೊಡ್ತೀನಿ. ಬರೀ 1,60,000 ಸರ್. 1,60,000 ಆಕ್ಸಿಡೆಂಟ್ ಇದ್ರೆ ಗಾಡಿ ಜೊತೆ ಗಾಡಿ ಫ್ರೀ ಸರ್. ಹೌದಾ? ರೇಟ್ ಹೇಳ್ಬಿಡ್ತೀನಿ, 1,60,000 ಕೊಡಿ ತಗೊಂಡು. ರೋಜಾ ಇದೀನಿ ಅಲ್ಲ ಸರ್, ನಾನ್ ಮಾತಾಡೋ ತರ ನಮ್ಮ ಆಫೀಸಲ್ಲಿ ಮಾತಾಡಲ್ಲ ಯಾರು. ಬಿಡಿ, ಮಾರ್ಕೆಟ್ ನಲ್ಲಿ ಯಾರು ಕೊಟ್ಟಿರಬಾರ್ದು. ಬರೀ 1,20,000, ಬರೀ 2,20,000. ಹೌದಾ? ಒನ್ಲಿ 220 ಹೈಲೈಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಪ್ರೈಸ್ ಹೈಲೈಟ್ ಮಾಡ್ತಾ ಇರೋದು. 220 ಪೆಲ್ಲ ರೇಟ್, ಫಸ್ಟ್ ರೇಟ್. ನೆಕ್ಸ್ಟ್ ಸರ್ ಮಂದ 2 ಲಕ್ಷ ಕೊಡ್ತೀನಿ, ಬರೀ 2 ಲಕ್ಷ. ನಾನು ಗಾಡಿ ಯಾವ್ದು ಅಂತ ಕೇಳಕ್ಕಿಂತ ಮುಂಚೆನೆ ಅವರೇ ಎಕ್ಸೈಟ್ಮೆಂಟ್ ಅಲ್ಲಿ ಇಷ್ಟು ಕಮ್ಮಿಗೆ ನಾನು ಕೊಡ್ತಾ ಇದ್ದೀನಿ. ಬನ್ನಿ ಸರ್, ಇನ್ನೊಂದು ಗಾಡಿ ಕೊಡ್ತೀನಿ ನಿಮ್ಗೆ, 2 ಲಕ್ಷ ಕೊಡ್ತೀನಿ, ಬನ್ನಿ ಸರ್. ನೀವು 2 ಲಕ್ಷಕ್ಕಲ್ಲ, 1 ಲಕ್ಷ ಅಲ್ಲ, 50,000 ರೂಪಾಯಿ ಕೊಡ್ತೀನಿ ಅಂದ್ರು ಬಾರ್ಗಿನ್ ಮಾಡೋರಿದ್ದಾರೆ. ಸರ್ ಈಕೋ 14 ಮಾಡಲ್ ಯಾರು ಕೊಡ್ತಾರ ಸರ್ ನಿಮ್ಗೆ? 2,80,000. ಈಕೋ ಅಂತೂ ತುಂಬಾನೇ ಕ್ರೇಜಿ ಪ್ರೈಸ್ ಅಂತ. ಫುಲ್ಲಿ ಓವರ್ ಲೋಡೆಡ್ ವೆಹಿಕಲ್ 2,20,000 ಕೊಡ್ತಾ ಇದ್ದೀನಿ ಅಲ್ಲ ಸರ್. ಏನ್ ಸರ್ ಇದು ಪ್ರೈಸಸ್ ಕೊಡ್ತಾ ಇರೋದು ಸರ್? ಇವರು ರಿಟೇಲರ್ ಆದ್ರೂ ಹೋಲ್ಸೇಲ್ ಡೀಲಿಂಗ್ ಅಲ್ಲಿ ನಾನು ಸ್ಟಾರ್ಟ್ ಮಾಡ್ತೀನಿ, ಎಲ್ಲರೂ ಏನ್ ಕೊಡೋದು ನಾನು ಕೊಡ್ತೀನಿ ಅಂತ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ. 17 ಮಾಡಲ್ ಸಿಂಗಲ್ ಯಾರು ಕೊಡ್ತಾರ ಸರ್ ಮಾರ್ಕೆಟ್ ಒಳಗಡೆ? ಅಲ್ಲಿ ಗಾಡಿ ತೋರಿಸಿ ಸರ್. ಟೈರ್ ಇರೋ ರೇಟ್ ಹೇಳ್ತಾರೆ. ಹಿಂದಿ ಚಿತ್ರಾನ್ನ 3.5 ಲಕ್ಷ ಕೊಡ್ತೀನಿ. ಬರೀ ಯೋಚನೆ ಮಾಡ್ಬೇಕು ಸರ್. 2010 ಮಾಡಲ್ ನ್ಯೂ ಶೇಪ್ ತೋರಿಸಿ ಸರ್. ಮುಂದೆ ನ್ಯೂ ಶೇಪ್ ನೋಡ್ಬೋದು, ಫ್ರಂಟ್ ನ್ಯೂ ಶೇಪ್, ಹಳೆ ಶೇಪ್ ಇಲ್ಲ. ಬರೀ 3,25,000, 325 ಕೊಡಿ, ತಗೊಂಡೋಗ್ಬಿಡಿ. ಓಕೆ, ಕ್ಲೀನ್ ಮಾಡಿ ಕೊಟ್ಬಿಡಿ ಸರ್, ತುಂಬಾ ಚೆನ್ನಾಗಿ ಸರ್. ಪಾಲಿಶ್ ಮಾಡಿ ಕೊಡ್ತೀನಿ, ಲಕ ಹೊಡಿಬೇಕು ಸರ್. ಚೆರಿ ನೋಡಿದೀರಾ? ಸರಿ, ನೋಡಿದ್ದೀನಿ ಸರ್. ಬರೀ 20,000 ಹೊಡಿರೋದು. ಇಲ್ಲ ಸರ್, ನೋಡಿಲ್ಲ ಅದು. ಒಂದು BMW ಹೋದ್ರೆ ನೋಡಲ್ಲ, ಇದು 800 ಹೋದ್ರೆ ರೋಡ್ ಮೇಲೆ ನೋಡ್ತಾರೆ. 101% ಇದು. ಬರೀ ಬಾಡಿಗೆ 20,000 ಅಣ್ಣ? ಅಲ್ಲ, 40,000 ಅಷ್ಟೇ ಸರ್. ಬಂಪರ್ ಆಫ ಎತ್ಕೊಂಡು ಹೋಗಿ ಸರ್ ಗಾಡಿ. ಬಾಡಿ ಇಂಜಿನ್ಗೆ ಬರೀ 40,000 ರೂಪಾಯಿ. ಹೇಳಿ ಸರ್ ಈ ಗಾಡಿ ಬಗ್ಗೆ. ಶಿಫ್ಟ್ ಡಿಸೈರ್ ಬರೀ 2,80,000 ಕೊಡ್ತೀನಿ ಸರ್. ಲೈಟ್ ಹಾಕ್ತಾ ಇದ್ದೀನಿ, ಸ್ಟೇಡಿಯಂ ಲೈಟ್ ಆಗಪ್ಪ ಅಲ್ಲಿ. ಶಾಕಿಂಗ್ ಪ್ರೈಸ್ ಕೊಡ್ತೀನಿ ಸರ್. ಹಾರ್ಟ್ ಫೇಲ್ ಆಗ್ಬಿಡುತ್ತೆ, ನಿಧಾನ ಸ್ವಲ್ಪ ಬೇಗ ಹೇಳಿ. 1,60,000 ಸರ್. ಅಲ್ಲಿ 1,60,000 ಕೊಡಿ, ತಗೊಂಡೋಗಿ ಸರ್. ಏನ್ ಸರ್ ಲವ್ ಇಮೋಜಿ ಎಲ್ಲ ಹಾಕೊಡ್ತಾ ಇದ್ದೀರಾ? ಲವ್ ಇಮೋಜಿಯನ್ ಜೊತೆ ಚಾವಿ ಜೋಬ್ನಲ್ಲಿ ಇಕ್ಕೊಂಡು ಹೋಗ್ತಾ ಇರ್ಬೇಕು ಸರ್. ಇದು ಪರ್ಸನಲ್, ನಾನು ಗೋವಾದಿಂದ ಓಡಿಸ್ಕೊಂಡು ಬಂದಿರೋದು ಸರ್ ಗಾಡಿ. ಗೋವಾ ಗಾಡಿನ ಇದು? ಗೋವಾ ಇಲ್ಲ, ಕರ್ನಾಟಕ ಗಾಡಿ. ನೀವು ಯೋಚನೆ ಮಾಡ್ತಾ ಇರೋದು ಪ್ರೈಸ್ ಏನೋ 3 ಲಕ್ಷ ಕೊಡ್ತಾ ಇದ್ದಾನೆ, ಗೋವಾ ಗಾಡಿ ಇರ್ಬೋದು ಅಂತ. ಸರ್, ಇಲ್ಲಿರೋ ಕಾರ್ಗಳನ್ನೆಲ್ಲ ತಗೊಂಡು ಟ್ರಿಪ್ ಹೋಗ್ತಾ ಇದೀರಾ ನೀವು? ಹೋಗ್ತಾ ಇರ್ಬೇಕು ಸರ್. 24 ಕ್ಯಾರೆಟ್ ಇದು. 24 ಉಜ್ ನೋಡ್ಲಾ? ಬೇಡ ಸರ್, ಒರಿಜಿನಲ್ ಸ್ಟ್ಯಾಂಡ್ಲಿ ಇದು. ಅಲ್ಲಿ ಇದೆ ನೋಡಿ ಸರ್, ಸ್ಟ್ಯಾಂಡ್ಲಿ ಮೊನಿಗ್ರಾಮ್. ಇದು 2 ಲಕ್ಷ ರೂಪಾಯಿ ಸರ್. ಇದು 2 ಲಕ್ಷ. ನೀವು ಹೋಗಿ ಇನ್ಕ್ವೈರಿ ಮಾಡ್ಕೊಳ್ಳಿ ಸರ್. ಗಾಡಿನ ಹೊರಗಡೆ ಎಲ್ಲೂ ಬಿಡಂಗಿಲ್ಲ, ಕೆಲ್ತನ ಆಗೋಗುತ್ತೆ. 80,000 ಓಡ್ಬಿಡ್ತೀನಿ ಸರ್. 2 ಲಕ್ಷ ರೂಪಾಯಿ ಸೀಟ್ಗೆ ಇದೆಯಲ್ಲ ಸರ್, 80,000 ರೂಪಾಯಿ ಗಾಡಿನ ತಗೊಂಡೋಗಿ ಸರ್. ಎತ್ತಿ ತೋರಿಸುತ್ತೆ ಸರ್. ಒಂದು ಕಾಶ್ಮೀರ್ ಆಪಲ್ ಇರತ್ತಲ್ಲ, ಇದು ಬ್ಲಾಕ್ ಕಲರ್ ನಿಮ್ಗೆ ಕಾರೇ ಕಾಣಿಸಲ್ಲ. ಇದು ರೆಡ್ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸರಿ ಲೋನಿ ಹೀರೋಯಿನ್ ತರ ಇದೆ ಸರ್ ಇದು. ಹೇಳಿ. ಒಂದು ಹೀರೋಯಿನ್ ಇದೆ ಅಲ್ಲ, ಸನಿ ಲೋನಿ, ಆ ತರ ಇದೆ ನೋಡಿ ಸರ್ ಗಾಡಿಯಿಂದ. ಬೆಂಗಳೂರಲ್ಲಿ ಬ್ಯಾಚುಲರ್ ಒಂದೊಂದು ರೂಮ್ ಅಂತ ಮಾಡ್ಕೊಂಡಿರ್ತಾರೆ, ಅಷ್ಟು ದೊಡ್ಡ ರೂಮ್ ಐತೆ ಇದ್ರೆ. ಬರೀ 2,35,000 ಕೊಡ್ತೀನಿ ಸರ್. ಬರೀ 1,30,000 ಕೊಡ್ತೀನಿ. ಬರೀ 280 ಕೊಡಿ ಸರ್. 155 ಕೊಡ್ಬಿಡ್ತೀನಿ ಸರ್. 14 ಮಾಡಲ್ ಸಿಂಗಲ್ ಅದೇ 37,000 ನೋಡಿದೆ, 155 ಕೊಡ್ತೀನಿ ಸರ್. ಪಾಪ ಇವರು ಉಪವಾಸ ಇರೋದ್ರಿಂದ 25 ದಿವಸ ಏನೋ ಇನ್ನ 25 ದಿವಸ ಇದೆ. ಬರೀ ನಮ್ ಮ್ಯೂಸ್ಕರ ನೋಡಕ್ಕೆ ನಾನು ರೋಜಾ ಇದ್ದೀನಿ, ಫುಲ್ ಸುಸ್ತಾಗ್ಬಿಟ್ಟಿದೆ. ಆವಾಗ್ಲೂ ವಿಡಿಯೋ ಮಾಡಿದೀನಿ. ಯಾಕೆ ಅಂದ್ರೆ ಪಾಪ 10 ಶೋರೂಮ್ ಓಡಾಡ್ತಾರೆ, 10-15 ಶೋರೂಮ್ ಓಡಾಡ್ತಾರೆ. ಅವ್ರು ಸುಸ್ತಾಗ್ಬಿಡ್ತಾರೆ ಅಂತ ಅವ್ರ ಕಾರಣಕ್ಕೆ ನಾನು ನಿನ್ಕೊಂಡು ವಿಡಿಯೋ ಮಾಡಿ ಎಲ್ಲಾರ ಮೊಬೈಲ್ಗೆ ಕಳಿಸ್ತಾ ಇದ್ದೀನಿ. ಆರಾಮಾಗಿ ನೋಡೋ ಜಾಗ ಬರ್ಬೇಕು ಅಂತ. ರಂಜಾನ್ಗೆ ಉಪವಾಸ ಮಾಡ್ಕೊಂಡು ಸ್ವಲ್ಪ ವಾಯ್ಸ್ ಕುಗ್ಗೋಗ್ಬಿಟ್ಟಿದೆ, ಆದ್ರೂ ಒಳ್ಳೊಳ್ಳೆ ಆಫರ್ ಕೊಟ್ಟಿದ್ದಾರೆ, ಒಳ್ಳೆ ಕೊಟ್ಟಿದ್ದಾರೆ. ಈ ಸತಿ ಸರ್ ಆಫರ್ಸ್ ನೋಡ್ತಾ ಇದ್ದೀವಿ ಸರ್. ಲ್ಯಾಟ್ರಿ ಮೇಲೆ ಲ್ಯಾಟ್ರಿ ಆ ತರ ಎಲ್ಲರೂ ಲ್ಯಾಟ್ರಿ ಕಾಡ್ತಾರೆ. ನಾನು ಬಂಪರ್ ಇಂದ ಬಂಪರ್ ಲ್ಯಾಟ್ರಿ. ಈ ಗಾಡಿ ಆಡಿ ಸೆಲ್ ಆಗಿದೆ, ಆಡಿ ಇಲ್ಲ. ಆಕ್ಚುಲಿ ಆಡಿ ಒಳ್ಳೆ ರೇಟಲ್ಲಿ ಸೆಲ್ ಮಾಡಿದ್ದಾರೆ.
ನೀವು ನಂಬಕ್ಕೆ ಆಗಲ್ಲ 7 ಲಕ್ಷಕ್ಕೆ ಸೇಲ್ ಮಾಡಿದ್ದಾರೆ ಈ ಗಾಡಿ. 7 lakhs ಕೊಟ್ಟಿರೋದು ಸರ್. ಅಷ್ಟು ಬಂಪರ್ ಚೀಪ್ ಅಂಡ್ ಬೆಸ್ಟ್ ಆಫರ್ ನಲ್ಲಿ 10 ಲಕ್ಷದಿಂದ ಕಮ್ಮಿ ಸಿಗಲ್ಲ ಮಾರ್ಕೆಟ್ ನಲ್ಲಿ. 17 ಲಕ್ಷದಿಂದ 7 lakhs ಕೊಟ್ಟಿದ್ದೀನಿ. ಓಕೆ, ಈ ತರ ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ ಗಾಡಿಗಳು ಇರುತ್ತೆ. ಹಾಗೆ ಫ್ಯಾಮಿಲಿ ಕಾರು ಮತ್ತೆ ಲೋ ಬಜೆಟ್ ಸೆಗ್ಮೆಂಟ್ ಕಾರ್ಸ್ ಅಂತ ಎರಡು ಡಿವೈಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ ಗಾಡಿಗಳನ್ನ ಕೊಡ್ತಾ ಇದ್ದಾರೆ. ಹಾಗೆ ಇವ್ರ ಹತ್ರ ಮಾರುತಿ 800 ಇಂದ ಹಿಡಿದು ಜೀಪ್ ಕಾಂಪ್ಯಾಕ್ಸ್ ಆ ಥರ ಒಂದು ಲಕ್ಸುರಿ ಸೆಗ್ಮೆಂಟ್ನ ಕಾರ್ಸ್ಗಳ ತನಕನೂ ಸಿಗುತ್ತೆ. ಸೊ ರಂಜಾನ್ ಹಬ್ಬ ಆಗಿರೋದ್ರಿಂದ ನಾರ್ಮಲ್ ಆಗಿ ಆಫರ್ಗಳು ಕೊಡ್ತಾರೆ. ಸೊ ಯಾವ ಶೋರೂಮ್ಗೆ ಹೋದ್ರೂ ಆಫರ್ ಹಬ್ಬ ಇಲ್ಲ ಅಂದ್ರೂ ಆಫರ್ ಅಂತ ಹೇಳ್ತಾ ಇದ್ದಾರೆ. ಸರ್ದು ಏನಿರುತ್ತೆ ಅಂತ ಹೇಳಿದ್ರೆ ನಾರ್ಮಲ್ ಟೈಮಲ್ಲೂ ಆಫರ್ ಅಂತ ಹೇಳಿದ್ರೆ ಇವರು ಫಿಕ್ಸ್ಡ್ ಇದರಲ್ಲಿರುತ್ತೆ. ನಾನು ಲಾಸ್ಟ್ ಟೈಮ್ ಒಂದು 5-6 ವಿಡಿಯೋ ಮಾಡಿದ್ರೆ ಸೇಮ್ ಇತ್ತು. ಸೊ ಎಲ್ಲಿಂದ ಬಂದ್ರು ಆಲ್ ಓವರ್ ಕರ್ನಾಟಕ ನೀವು ಎಲ್ಲಿಂದನೇ ಬನ್ನಿ, ಇಲ್ಲಿ ಬಂದ ತಕ್ಷಣ ನಿಮಗೆ ಚಾರ್ಜಸ್ ಇಲ್ಲಿ ಈ ಸತಿ ಆಲ್ ಓವರ್ ಇಂಡಿಯಾ, ಕರ್ನಾಟಕ ಬಿಟ್ಬಿಡಿ ಸರ್, ಆಲ್ ಓವರ್ ಇಂಡಿಯಾ ನಲ್ಲಿಂದ ಎಲ್ಲಾದ್ರೂ ಬರ್ಲಿ ಸ್ಟೇ ಫ್ರೀ ಇರುತ್ತೆ. ಊಟ ಕೊಡ್ತೀರಿ ನಮ್ ಸೈಡ್ ಇಂದ, ಗಾಡಿ ಡೆಲಿವರಿ ಕಳ್ಸಿರಿ. ಓಕೆ, ಈ ತರ ಆಫರ್ ನಿಮ್ ಬೇರೆ ಎಲ್ಲೂ ಶೋರೂಮ್ ಅಲ್ಲಿ ಹೇಳಿದ್ನ ನಾನು ಕೇಳಲಿಲ್ಲ. ನೀವು ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲಿಂದಾನ ಬಂದ್ರು ಅವ್ರದ್ದು ಎಕ್ಸ್ಪೆನ್ಸಸ್ ಏನಿರುತ್ತೆ ಅದೆಲ್ಲ ನಾನು ನೋಡ್ಕೊಂತೀನಿ ಅಂತ ಹೇಳಿದ್ರು. ಸೊ ಇವತ್ತು ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿಂದಾನ ಬರ್ಲಿ ರಂಜಾನ್ಗೆ ವಿಶೇಷವಾಗಿ ನಾನು ನಿಮ್ಗೆ ಎಲ್ಲಾ ತರ ಎಕ್ಸ್ಪೆನ್ಸಸ್ ನ ಕೊಡ್ತೀನಿ. ಅಲ್ಲಿ ಸ್ಟೇ ಫ್ರೀ ಇರುತ್ತೆ, ಗಾಡಿ ತಗೊಳ್ಳೋ ತಂಗ ನಮ್ಮ ಹತ್ರ ಸ್ಟೇ ಫ್ರೀ ಇರುತ್ತೆ. ಏನಾದ್ರು ಎಕ್ಸ್ಟ್ರಾ ಎಕ್ಸ್ಪೆನ್ಸಿವ್ ಅದು ಇದ್ರೆ ಅದೂ ಇರುತ್ತೆ ನಮ್ಗೆ. ಆಲ್ ಓವರ್ ಇಂಡಿಯಾ ಒಳಗಡೆ ಎಲ್ಲಾದ್ರೂ ಬರ್ಲಿ ಸರ್. ಇದು ನಾರ್ಮಲ್ ಆಯ್ತು ಸರ್. ನಾರ್ಮಲ್ ನೀವು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಎಲ್ಲಾ ಟೈಮ್ ಹೇಳಿದಿರ. ಇವಾಗ ರಂಜಾನ್ ಅಂತ ಒಂದು ಹಬ್ಬ, ರಂಜಾನ್ ಏನಿದೆ, ರಂಜಾನ್ ಇಂದ ಹಬ್ಬ ಇಲ್ಲಿ ಫಸ್ಟ್ ಆಫ್ ಆಲ್ ಎಲ್ಲರೂ ವಾರಂಟಿಗೆ 7,000 8,000 ತಗೊಂತಾರೆ. ನಾನು ಫ್ರೀ ಕೊಡ್ತೀನಿ. ತೋರ್ಸಪ್ಪ ಇಲ್ಲಿ ಬೋರ್ಡ್. ಅಲ್ಫಾ ಕಾರ್ದಿಂದ 1 year ಫ್ರೀ ವಾರಂಟಿ ಅಂಡ್ ಮೇಂಟೆನೆನ್ಸ್ ಫ್ರಮ್ ಡಾಕ್ಟರ್ ವಿಲ್ ಸೈಡ್ ಇಂದ ನಾವು ಮರ್ಜ್ ಆಗಿದ್ದೀರಿ. ಸ್ಕ್ಯಾನರ್ ಸಮೇತ ಬರುತ್ತೆ ನಿಮ್ಗೆ. ನಮ್ದು ಇಲ್ಲಿ ತೋರ್ಸಪ್ಪ ಬೋರ್ಡ್ 3,000 ಟಚ್ ಪಾಯಿಂಟ್ ಅಕ್ರಾಸ್ ಇಂಡಿಯಾ. ಎಲ್ಲರೂ ಬೆಂಗಳೂರಿನಲ್ಲಿ ಕರ್ನಾಟಕನಲ್ಲಿ ವಾರಂಟಿ ಕೊಡ್ತಾರೆ. ನಾನು ಆಲ್ ಓವರ್ ಇಂಡಿಯಾ ನಲ್ಲಿ ಬೋಟ್ ಸಮೇತ ನೋಡಿ, ಇದು ಬೋಟ್ ಸಮೇತ ನಾನು ತೋರಿಸ್ತಾ ಇದ್ದೀನಿ. ಮೇಂಟೆನೆನ್ಸ್ ಇನ್ಕ್ಲೂಡ್ ಜೊತೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಓಕೆ, ಇದು ಆಲ್ಫಾ ಕಾರ್ಸ್ ಮಾತ್ರನಾ? ನನ್ನ ಬೋರ್ಡ್ ನೋಡಿಲ್ಲ, ಅದು ಬೇರೆ ಅಲ್ಲ, ಇದು ನಿಮ್ದೇ? ಹೌದು, ನಮ್ದೇ ಬೋರ್ಡ್ ಇದು. ಹೌದಾ, ನೀವೇ ಕೊಡ್ತಾ ಇರೋದು? ಇಲ್ಲ, ಡಾಕ್ಟರ್ ವಿಲ್ಸ್ ಇಂದ. ಇಲ್ಲಿ ಡಾಕ್ಟರ್ ವಿಲ್ಸ್ ಇಂದ ತೋರ್ಸಪ್ಪ ಬೋರ್ಡ್. ಡಾಕ್ಟರ್ ವಿಲ್ಸ್ ಇಂದ ಕೊಡ್ತಾ ಇರೋದು. ಓಕೆ, ಡಾಕ್ಟರ್ ವಿಲ್ಸ್ ಇಂದ ಆಲ್ಫಾ ಕಾರ್ಸ್ ಅಲ್ಲಿ ಕೊಡ್ತಾ ಇದ್ದಾರೆ. 1 year ಸರ್ವಿಸ್ ವಾರಂಟಿ, ಹಾಗೆ ಗೇರ್ ಬಾಕ್ಸ್ ವಾರಂಟಿ ಕೂಡ ಕೊಡ್ತಾ ಇದ್ದಾರೆ. ಸೊ ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ ಗಾಡಿಗಳು ಸಿಗ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಸೊ ನಾನು ಕೂಡ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಕಾರ್ಸ್ಗಳಿಂದ ನೋಡಿಲ್ಲ, 1-2 ಪ್ರೈಸ್ ಹೇಳಿದ್ರು, ತುಂಬಾ ಕಮ್ಮಿ ಬಜೆಟ್ ಅಲ್ಲಿ ಕೊಡ್ತಾ ಇದ್ದಾರೆ ಅಂತ ಅನ್ಕೊಂತೀನಿ. ಆಮೇಲೆ ಆರ್ ಟಿ ಒ ಚಾರ್ಜಸ್ ಫ್ರೀ ಇರುತ್ತೆ, ಅದನ್ನು ತಗೊಂತಾರೆ, ಅದನ್ನು ಫ್ರೀ ಕೊಡ್ತೀನಿ. ಆಮೇಲೆ ಕಮಿಷನ್ 0 ಕಮಿಷನ್ ಅಲ್ಲಿ ಬಿಸ್ನೆಸ್ ಸರ್. ರಂಜಾನ್ 0 ಕಮಿಷನ್ ಅಲ್ಲಿ ಬಿಸ್ನೆಸ್. ಆಮೇಲೆ ಏನ್ ಸರ್ ಆಫರ್ಗಳು? 2013 ಮಾಡಲ್ ಆಲ್ಟೋ 800 2 ಲಕ್ಷಗೆ, 2001 ವರ್ಣ 1,65,000ಗೆ, 2010 ಮಾಡಲ್ ಮಾಂದ 2 ಲಕ್ಷಗೆ. ವಿಡಿಯೋ ನೋಡ್ತಾ ಇರಿ ಸರ್. ಏನ್ ಸರ್ ಬಂಪರ್ ಆಫರ್. ಸ್ಪಾರ್ಕ್ 1,20,000ಗೆ. ತುಂಬಾ ಜಬರ್ದಸ್ತ್ ಎಕ್ಸೈಟ್ಮೆಂಟ್ ಆಫರ್ಸ್ ಈ ಸತಿ. ಲೋ ಬಜೆಟ್ ಅಲ್ಲಿ ಕಾರ್ಸ್ ಗಳನ್ನ ಕೊಡ್ತಾ ಇದ್ದಾರೆ. ಸೊ ಆಲ್ಫಾ ಕಾರ್ಸ್ ನ ವಿಶೇಷತೆ ಇದೆ ಅಂತ ಹೇಳ್ಬೋದು. ಸೊ ಇವ್ರ ಹತ್ರ ಸಾಕಷ್ಟು ಕಲೆಕ್ಷನ್ ಕಾರ್ಸ್ ಗಳು ಇದ್ದೇ ಇರುತ್ತೆ. ಸೊ ಒಂದು 70 ಕಾರ್ಸ್ ಗಳು ಪ್ರೆಸೆಂಟ್ ಶೋರೂಮ್ ಅಲ್ಲಿ ಇದೆ. ಸೊ ಔಟ್ಸೈಡ್ ಎಷ್ಟಿರ್ಬೋದು ಸರ್? ಚೆನ್ನಾಗಿ ಔಟ್ಸೈಡ್ ಒಂದು 50 ಗಾಡಿ ಇದೆ ಸರ್. 50 ಗಾಡಿ ಇದೆ. ಸೊ ಈ ತರ ತುಂಬಾನೇ ಕಲೆಕ್ಷನ್ ಇದಾವೆ ಸರ್. ಎಕ್ಸ್ಟ್ರಾ ಎಲ್ಲಿಗೆ ಬರ್ಬೇಕು ಸರ್ ಇಲ್ಲಿ ಬಂದ್ರೆ? ಸರ್ ಇಲ್ಲಿ ಬಂದ ವೇಗಾ ಸಿಟಿ ಮಾಲ್ ಇದೆ ಅಲ್ಲ ಸರ್, ಬ್ಯಾಕ್ ಸೈಡ್ ಸ್ವಲ್ಪ ಮುಂದೆ ಬಂದ್ರೆ ಲೆಫ್ಟ್ ಸೈಡ್ ಶೆಲ್ ಪೆಟ್ರೋಲ್ ಬಂಕ್ ಇದೆ. ಲೆಫ್ಟ್ ಸೈಡ್ ತಗೊಂಡು ಒಂದು 200 ಕಿಲೋಮೀಟರ್ ಬಂದ್ರೆ ಸ್ವಲ್ಪ ಹಿಂದೆ ಹೋಗಿ ಬೋಟ್ ತರ್ಸಪ್ಪ. ಅಲ್ಫಾ ಕಾರ್ದು ಎಷ್ಟೇ ದೊಡ್ಡ ಇದೆ, ಬೋಟ್ ನೋಡ್ಕೊಂಡು ಬರ್ಬೋದು ಸರ್. ಸೊ ಆಲ್ಫಾ ಕಾರ್ಸ್ ಈ ತರ ನೀವು ಅಲ್ಲಿಂದ ಯಾವುದು ವೆಗಾ ಸಿಟಿ ಮಾಲ್ ಇಂದ ಲೆಫ್ಟ್ ಸೈಡ್ ಹಿಂಗೆ ಬರ್ತಾ ಇದ್ರೆ ನಿಮ್ಗೆ ಟುವರ್ಡ್ಸ್ ಬನ್ನೇರ್ಘಟ್ಟ ರೋಡ್ ಲೆಫ್ಟ್ ಸೈಡ್ ತಗೊಂಡ ತಕ್ಷಣ ಈ ಒಂದು ಬೋರ್ಡ್ ಕಾಣಿಸುತ್ತೆ. ಆಲ್ಫಾ ಬೋರ್ಡ್ ಇಲ್ಲ ಸರ್, 3 ಬೋರ್ಡ್ ಇದೆ. 1 ಬೋರ್ಡ್ ತೋರಿಸಿರೋದು, ಇನ್ನ 3 ಬೋರ್ಡ್ ಇದೆ ನಿಮ್ಗೆ. ಓಕೆ, ಈ ತರ ಇರುತ್ತೆ. ಸೊ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ. ಇಲ್ಲಿರೋ ಓನರ್ ತರ ಇರಲ್ಲ, ಹಾಗೆ ಕೆಲಸ ಮಾಡೋರ ತರ ಇರಲ್ಲ. ಯಾರು ಬಂದ್ರೆ ಕಸ್ಟಮರ್ಸ್ ಬಂದ್ರೆ ತುಂಬಾನೇ ಫ್ಯಾಮಿಲಿ ತರ ರೀತಿಯಲ್ಲಿ ನಿಮಗೆ ಟ್ರೀಟ್ ಮಾಡ್ತಾರೆ. ಸೊ ರಂಜಾನ್ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಒಳ್ಳೊಳ್ಳೆ ಬಜೆಟ್ ಅಲ್ಲಿ ಗಾಡಿಗಳನ್ನ ಜಬರ್ದಸ್ತ್ ಪ್ರೈಸ್ ನಲ್ಲಿ ಕೊಡ್ತೀವಿ. ಓಕೆ, ನಮ್ಮ ಜೊತೆ ಇವತ್ತೊಂದು ಇಂಡಿಕಾ ವಿಸ್ತಾ ಇದೆ, ಲೋ ಬಜೆಟ್ ಅಂತೆ. ಸರ್ ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಮಾರ್ಕೆಟ್ ನಲ್ಲಿ ಇನ್ನ ತನಕ ಯಾರು ಕೊಟ್ಟಿರಬಾರ್ದು ಆ ಪ್ರೈಸಿಂಗ್ ಇವತ್ತು ನಾನು ಗಾಡಿ ಕೊಡ್ತೀನಿ. ಜಬರ್ದಸ್ತ್ ಪ್ರೈಸ್. ಬರೀ 2010 ಮಾಡಲ್ ಸರ್, ಬರೀ 2 lakhsಗೆ. 2 lakhಗೆ ಒಂದು 2010 ಮಾಡಲ್ 2 ಲಕ್ಷ ಕೊಡ್ತೀನಿ ಸರ್. ಸೂಪರ್ ಸರ್, ಚೆನ್ನಾಗಿದೆ. ಬಾಡಿ ಲೈನ್ ಎಲ್ಲ ನೋಡ್ಬೋದು, ಏನಿಲ್ಲ. ಟೈರ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ. ಒಂದು 100% ಟೈರ್ ಇದೆ ಅನ್ಸುತ್ತೆ, ಹೊಸ ಟೈರು. ಇಂಟೀರಿಯರ್ ಏನು ಬರುತ್ತೆ ಸರ್? ಇಂಟೀರಿಯರ್ ನಲ್ಲಿ ಪವರ್ ಸ್ಟೇರಿಂಗ್, AC,
ಎಲ್ಲ ಬರುತ್ತೆ ಸರ್ ನಿಮಗೆ ಗಾಡಿ ಫ್ಯಾಬ್ರಿಕ್ ಸೀಟ್ಸ್ ಆಮೇಲೆ ಎಲ್ಲ ಬರುತ್ತೆ ಡಿಫಾಗರ್ ಎಲ್ಲ ಬರುತ್ತೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಇದು ಡಿಫಾಗರ್ ಬರುತ್ತಾ ಹೌದು ಡಿಫಾಗರ್ ಇದೆ ಓಕೆ ಏನು ಪ್ರೈಸ್ ಹೇಳಿದ್ರೆ 2 lakh ಅಲ್ವಾ ಬರೀ 2 lakhಗೆ 2010 ಮಾಡಲ್ ಕೊಡ್ತೀನಿ ಸಿಂಗಲ್ ಓನರಾ ಸಿಂಗಲ್ ಓನರ್ ವೆಹಿಕಲ್ 2010 ಮಾಡಲ್ 2 ಲಕ್ಷ ಬರೀ ಎಂಟೈರ್ ಕರ್ನಾಟಕನಲ್ಲಿ ಚಾಲೆಂಜ್ ಮಾಡ್ಬಿಡ್ತೀನಿ 2013 ಮಾಡಲ್ ಮಾರ್ಕೆಟ್ ವ್ಯಾಲ್ಯೂ ಏನಿರ್ಬೋದು ಸರ್ 3 ಲಕ್ಷ ಇರ್ಬೋದು 1 ಲಕ್ಷ ಬಿಟ್ಟು ಕೊಡ್ತೀನಿ 2 ಲಕ್ಷ ಕೊಡ್ತೀನಿ ಬರೀ 2 lakhಗೆ ಕರ್ನಾಟಕ ನಂಬರ್ ಸಮೇತ ಫಿಕ್ಸ್ ಆಗಿರುತ್ತೆ ಪ್ರೈಸ್ 2 lakhಗೆ ಕೊಡ್ತೀನಿ ಬರೀ 2 ಲಕ್ಷಗೆ 2 ಲಕ್ಷಕ್ಕೆ ನಿಮಗೆ 2013 ಮಾಡಲ್ ಆಲ್ಟೋ LXi ಓಕೆ ಏನು ಇಂಟೀರಿಯರ್ ಏನು ಬರುತ್ತೆ ಸರ್ ಇಂಟೀರಿಯರ್ ನಲ್ಲಿ ಫ್ಯಾಬ್ರಿಕ್ ಸೀಟ್ಸ್ AC ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್ ಪವರ್ ಸ್ಟೇರಿಂಗು ಎಲ್ಲ ಬರುತ್ತೆ ನೋಡ್ಬೋದು ಇಂಟೀರಿಯರ್ ಅಂದರೆ ಎಕ್ಸ್ಟೀರಿಯರ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸಿಂಗಲ್ ಓನರ್ ಅಲ್ವಾ ಸರ್ ಇದು ಸಿಂಗಲ್ ಓನರ್ ವೆಹಿಕಲ್ ಸರ್ ಯಾರು ಕೊಡ್ತಾರ ಸರ್ ಸಿಂಗಲ್ ಓನರ್ ವೆಹಿಕಲ್ ಈ ಪ್ರೈಸ್ಗೆ ನಿಮಗೆ ಓಕೆ ಈ ಪ್ರೈಸಿಗೆ ನೀವು ಕೊಡ್ತಾ ಇದ್ದೀರಲ್ಲ ಏನು ರೀಸನ್ಗೆ ಕೊಡ್ತಾ ಇದ್ದೀರಾ ಅಂತ ಸರ್ ಈ ರಂಜಾನ್ ಹಬ್ಬದ್ದು ಶುಭಾಶಯಗಳು ಎಲ್ಲರಿಗೆ ಅದಕ್ಕೆ ಈ ಪ್ರೈಸಿಂಗ್ ಕೊಡ್ತಾ ಇರೋದು ರಂಜಾನ್ಗೆ ಏನ್ ಸರ್ 2010 ಮಾಡಲ್ 2 ಲಕ್ಷ 2013 ಮಾಡಲ್ 2 ಲಕ್ಷ ಸರ್ ಆಲ್ಟೋ 800 ಮಾರ್ಕೆಟ್ ನಲ್ಲಿ 3 ಲಕ್ಷದಿಂದ ಕಮ್ಮಿ ಕೊಡಲ್ಲ ನಾನು 2 ಲಕ್ಷ ಕೊಡ್ತಾನೆ ಸಿಂಗಲ್ ಓನರ್ ಅದನ್ನು ಆ ಗಾಡಿನೂ ಸಿಂಗಲ್ ಓನರ್ ಈ ಗಾಡಿನೂ ಸಿಂಗಲ್ ಓನರ್ ಸಿಂಗಲ್ ಓನರ್ ವೆಹಿಕಲ್ 2 ಲಕ್ಷಕ್ಕೆ ಸಿಗ್ತಾ ಇದೆ ಆಲ್ಟೋ ನಿಮ್ಗೆ ಸಿಗಲ್ಲ ನಾರ್ಮಲ್ ಆಗಿ ಅದು ಓಲ್ಡ್ ಮಾಡಲೇ ನಿಮ್ಗೆ ಅಷ್ಟು ರೇಟ್ಗೆ ಹೇಳ್ತಾರೆ ಅಂದಮೇಲೆ ಇದು 800 ನ್ಯೂ ಮಾಡಲ್ಲು ಕೂಡ ನಿಮಗೆ 2 ಲಕ್ಷಕ್ಕೆ ಸಿಗ್ತಾ ಇದೆ ನನಗೆ ರೇಟು ನೆಕ್ಸ್ಟ್ ಸರ್ ಇದು 2008 ಮಾಡಲ್ ಹಾಂ ಇದು ಬಂದು ಗಾಡಿ 2008 ಮಾಡಲ್ ಬರೀ 1,60,000 ಎಷ್ಟು ಸರ್ ಬರೀ 1,60,000 ಹೌದಾ ಡೀಸೆಲ್ ಗಾಡಿ ವರ್ಣ ಯಾರು ಕೊಡ್ತಾ ಇಲ್ಲ ಸರ್ ಮಾರ್ಕೆಟ್ ನಲ್ಲಿ ಓಕೆ ಅದು ಮಿಡ್ ವೇರಿಯಂಟ್ನ ವೆಹಿಕಲ್ಲು ನಿಮಗೆ ಡಿಫಾಗಲ್ ಎಲ್ಲ ಆಫರ್ ಮಾಡಿದ್ದಾರೆ ನಿಮಗೆ ಮ್ಯಾಗ್ವಿಲ್ ಒಂದು ಬರೋದಿಲ್ಲ ಟೈರ್ ಪ್ರೊಫೈಲ್ ಎಲ್ಲ ನೋಡ್ಬೋದು ಫ್ರಂಟ್ ಟೈರ್ ಚೆನ್ನಾಗಿದೆ ಬ್ಯಾಕ್ ಟೈರ್ ಸ್ವಲ್ಪ ಒಂದು 40% ಇದೆ ಇದರಲ್ಲಿ ಪವರ್ ವಿಂಡೋ ಪವರ್ ಸ್ಟೀರಿಂಗ್ AC ಲೆದರ್ ಸೀಟ್ಸ್ ಆಮೇಲೆ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಅದೇ 20,000 ಮಾರ್ಕೆಟ್ ಹಾಕ್ಸ್ಕೊಂಡಿದ್ದಾರೆ 20,000 ಇದೆ ಗಾಡಿ ಜಬರ್ದಸ್ತ್ ಇದೆ ಸಿಂಗಲ್ ಸ್ಕ್ರಾಚ್ ಡಿಂಚ್ ಏನು ಇಲ್ಲ ಅಷ್ಟು ಜಬರ್ದಸ್ತ್ ಇದೆ ಪ್ರೈಸಿಂಗ್ ಬರೀ 1,60,000 ಸರ್ 1,60,000 ಸೂಪರ್ ಸರ್ ಏನು ಆಕ್ಸಿಡೆಂಟ್ ಏನಿಲ್ಲ ಅಲ್ಲ 101% ಆಕ್ಸಿಡೆಂಟ್ ಫ್ರೀ ಸರ್ ಆಕ್ಸಿಡೆಂಟ್ ಇದ್ರೆ ಗಾಡಿ ಜೊತೆ ಗಾಡಿ ಫ್ರೀ ಸರ್ ಹೌದಾ 2009 ಮಾಡಲ್ ರೇಟ್ ಹೇಳ್ಬಿಡ್ತೀನಿ 1,60,000 ಕೊಡಿ ತಗೊಂಡು ಹೌದಾ ಏನ್ ಈ ಸತಿ ಅಲ್ಫಾ ಕಾರ್ಸ್ ನಲ್ಲಿ ಇಷ್ಟು ಜಬರ್ದಸ್ತ್ ಆಫರ್ ಅಂತ ಕೇಳ್ತಾ ಇರ್ಬೋದು ನೀವು ಹೋಗಿ 1,60,000 1,60,000ಕ್ಕೆ ನಿಮಗೆ ಬ್ಲಾಕ್ ಕಲರ್ ಅಲ್ಲಿ ಇದೆ ತುಂಬಾ ಚೆನ್ನಾಗಿದೆ ಬ್ಲಾಕ್ ಅಂಡ್ ಬ್ಲಾಕ್ ಅಲ್ಲಿ ಪವರ್ ಸ್ಟೀರಿಂಗ್ AC ಲೆದರ್ ಸೀಟ್ಸ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿ ತುಂಬಾ ಜಬರ್ದಸ್ತ್ ಇದೆ ಸರ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಯಾವ ಮಾಡೆಲ್ ಅಂತ ಹೇಳಿದ್ರಿ ಸರ್ ಇದು 2009 ಮಾಡಲ್ 160 ಕೊಡ್ತಾ ಇರೋದು 9 ಮಾಡಲು ಅದನ್ನು ಸ್ಯಾಂಟ್ರೋ ಸೂಪರ್ ಸರ್ 800 ಕೊಡಲ್ಲ ಸ್ಯಾಂಟ್ರೋ ಕೊಡ್ತೀನಿ ಹೋಗಿ ಸರ್ ನಿಮಗೆ ಸರ್ ಶೆವರ್ಲೆಟ್ ಸ್ಪಾರ್ಕ್ ಮಾರ್ಕೆಟ್ ನಲ್ಲಿ ಯಾರು ಕೊಟ್ಟಿರಬಾರ್ದು ಬರೀ 1,20,000 1,20,000ಗೆ ಬರೀ ಶೆವರ್ಲೆಟ್ ಸ್ಪಾರ್ಕ್ 2008 ಮಾಡಲ್ ಕೊಡ್ತೀನಿ ಬನ್ನಿ ಸರ್ ಓಕೆ 1,20,000 ಅಂತ ಬೇರೆ ಹೇಳ್ತಾ ಇದ್ದೀರಾ 18 ಇಂದ 50 ಇಯರ್ಸ್ 60 ಇಯರ್ಸ್ 70 ಇಯರ್ಸ್ ಎಲ್ಲರೂ ಯೂಸ್ ಮಾಡೋದು 5 ಸೀಟ್ ವೆಹಿಕಲ್ ಪಾರ್ಕಿಂಗ್ ಸ್ಪೇಷಿಯಸ್ ಒಳ್ಳೆ ಗಾಡಿ ಯಾರು ಕೊಡ್ತಾರ ಸರ್ 120ಗೆ ಟೈರ್ ಬೇರೆ ಬನ್ನಿ ಸರ್ ಅಲ್ಫಾ ಕಾರ್ಸ್ಗೆ ಬರಬೇಕಾಗುತ್ತೆ ಇಂಟೀರಿಯರ್ ಅಲ್ಲಿ ಏನೇನು ಬರುತ್ತೆ ಎಲ್ಲ ಆಪ್ಷನ್ ಇದೆ ಅನ್ಸುತ್ತೆ ಇಂಟೀರಿಯರ್ ನಲ್ಲಿ ನಿಮಗೆ ಪವರ್ ವಿಂಡೋಸ್ ಪವರ್ ಸ್ಟೀರಿಂಗ್ AC ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿ ಬರೀ 1,20,000 ಓಕೆ ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅದು ಕಲಿಯೋರ್ ತಗೋತೀರಾ ಅಂತ ಹೇಳಿದ್ರೆ ತುಂಬಾ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಇದೆ ಅಂಡ್ ಬಾಡಿ ಲೈನ್ ಅಲ್ಲಿ ನೋಡ್ಬೋದು ಒಂದೇ ಚಿಕ್ಕ ಪುಟ್ಟ ಸ್ಕ್ರಾಚಸ್ ಇದೆ ಅಷ್ಟೇ ಅಂದ್ರೆ ಕಾಣಿಸಲ್ಲ ಅದು ನಿಮಗೆ ತುಂಬಾ ಅಬ್ಸರ್ವ್ ಮಾಡಿದ್ರೆ ಮಾತ್ರ ಕಾಣಿಸುತ್ತೆ ಅಂದ್ರೆ ಮೇಜರ್ ಡೆನ್ಸ್ ಏನೂ ಇಲ್ಲ ಅಂತಾನೆ ಹೇಳ್ಬೋದು 1,20,000 ಬರೀ 1,20,000 ಹೆಚ್ಚು ಕಡಿಮೆ ಮಾಡ್ತೀರಾ ಸರ್ ಕೊಡ್ತಾ ಇರೋದು ಪ್ರೈಸ್ ಈ ಸತಿ ನೀವೇ ಯೋಚನೆ ಮಾಡ್ತಾ ಇರ್ಬೋದು ಏನ್ ಸರ್ 2 ಲಕ್ಷಗೆ 1,5,1,20ಗೆ 1,20ಗೆ 1,60ಗೆ ಈ ತರ ಜಬರ್ದಸ್ತ್ ಪ್ರೈಸಿಂಗ್ ನಲ್ಲಿ ಬರೀ ನಿಮ್ ಸಬ್ಸ್ಕ್ರೈಬರ್ಸ್ ನೋಡಿ ಸರ್ ಈ ಸತಿ 10,000 ಇನ್ನ ಜಾಸ್ತಿ ಆಗ್ತಾರೆ ಸರ್ ಈ ಗಾಡಿ ಅಂತೂ ಜಬರ್ದಸ್ತ್ ಪ್ರೈಸ್ ಸರ್ ಈ ಗಾಡಿ ZX ಟಾಪ್ ಅಂಡ್ ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸೀಟ್ ಡಿಫಾಗರ್ ಆಟೋ ಡಿಫಾಗರ್ ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ 220 ಪೆಲ್ಲ ರೇಟ್ ಫಸ್ಟ್ ರೇಟ್ 2,20,000 ಬರೀ 1,20,000ಗೆ ZX ಟಾಪ್ ಅಂಡ್ ವೇರಿಯಂಟ್ ಅದು 2008 ಮಾಡಲ್ ಕೊಡ್ತೀನಿ ಸರ್ ನೋಡಿ ಬ್ರದರ್ಸ್ ಗಾಡಿ ಬಾಡಿ ಲೈನ್ ಅಂತೂ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು ಎಲ್ಲೂ ಕೂಡ ಸ್ಕ್ರಾಚಸ್ ಆಗಲಿ ಡೆಂಟ್ಸ್ ಆಗಲಿ ಇಲ್ಲ ಅಂಡ್ ನಿಮ್ಮ ಮ್ಯಾಗ್ವಿಲ್ ಜೊತೆ ಸರ್ ಕಸ್ಟಮರ್ಸ್ಗೆ ಹೆಂಗ್ ಜಬರ್ದಸ್ತ್ ಇದೆ ಯಾರು ಕೊಡಲ್ಲ ಸರ್ ಆ ಪ್ರೈಸಿಂಗ್ ನಾನು ಕೊಡ್ತಾ ಇದ್ದೀನಿ ಇಂಟೀರಿಯರ್ ಅಲ್ಲಿ ಏನೇನು ಬರುತ್ತೆ ಸರ್ ಇಂಟೀರಿಯರ್ ಖಾಲಿ ಸೀಟ್ಸ್ ತೋರಿಸಿ ಸರ್ ಹೆಂಗಿದೆ ಎಕ್ಸ್ಟ್ರಾ ಕ್ಲಾಸ್ ಇದಲ್ಲ ಸರ್ ಸೀಟ್ಸ್ ನೋಡಿ ಸರ್ ಸ್ಟೇರಿಂಗ್ ನಲ್ಲಿ ಬಟನ್ಸ್ ನೋಡಿ ಸರ್ ಹೇರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸೀಟ್ ಡಿಫಾಗರ್ ಆಟೋ ಡಿಫಾಗರ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಬರುತ್ತೆ ಡಿಫಾಗರ್ ಎಲ್ಲ ಬರುತ್ತೆ ನೋಡ್ಬೋದು ನೀವು ZXi SX4 ಟಾಪ್ ಎಂಡ್ ವೆಹಿಕಲ್ ನಿಮಗೆ ಟೈರ್ ಪ್ರೊಫೈಲ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ
ಹೊಸ ಟೈರು ಅಂಡ್ ಮ್ಯಾಗ್ವೀಲ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಓನ್ಲಿ 220 ಬರೀ 220 ಬರೀ 220 ಗಾಡಿ ಕೊಡ್ತೀನಿ ಸರ್. SF4 ಯಾರು ಕೊಡ್ತಾರೆ ಸರ್ ಮಾರ್ಕೆಟ್ ಒಳಗಡೆ? ನಾನು ಕೊಡ್ತೀನಿ, ಬನ್ನಿ ಸರ್. ಒಂದ್ ಡೌಟ್ ಇದೆ ಸರ್, ಎಷ್ಟು ಹೊಡಿದೆ ಇದು? ಸರ್ ಪೆಟ್ರೋಲ್ ಗಾಡಿ 68,000 ಕಿಲೋಮೀಟರ್ ಓಡಿದೆ. ಲಕ್ಸುರಿಯಸ್ ಸೆಗ್ಮೆಂಟ್ ಗಾಡಿ 220 ಕೊಡ್ತಾ ಇರೋದು. ಬರೀ 220. ನೆಕ್ಸ್ಟ್ ಸರ್ ಮಂದ 2 ಲಕ್ಷ ಕೊಡ್ತೀನಿ. ಬರೀ 2 ಲಕ್ಷ. 2 ಲಕ್ಷ ಓನ್ಲಿ 2 lakhs. ಯೋಚನೆ ಮಾಡಬೇಕು ಪ್ರೈಸಿಂಗ್ ಇವತ್ತು. ಹೌದಾ? 2 lakhs ನೋಡ್ಬೋದು. ಟಾಟಾ ಮಾಂದ, ಅದು ಟಾಟಾ ವೆಹಿಕಲ್ ನಿಮ್ಗೆ 2 ಲಕ್ಷಕ್ಕೆ ಸಿಗ್ತಾ ಇರುವಂತದ್ದು. ಒಳ್ಳೆ ಕೊಡ್ತಾರ ಸರ್ ಮಾರ್ಕೆಟ್ ಅಲ್ಲಿ ನೋಡಿದ್ದೀರಾ ಸರ್ ವಿಡಿಯೋ? ಇಲ್ಲ ಎಲ್ಲೂ ಸಿಗಕ್ ಚಾನ್ಸೇ ಇಲ್ಲ. 2 ಲಕ್ಷಕ್ಕೆ ಇವಾಗೆಲ್ಲ ಝೆನ್ನು ಅಂತ ಗಾಡಿಗಳನ್ನ ಕೊಡ್ತಾ ಇದ್ದೀನಿ. ಲಕ್ಸುರಿಯಸ್ ಗಾಡಿ, ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಎಲ್ಲ ಬರುತ್ತೆ ನಿಮ್ಗೆ ಗಾಡಿನಲ್ಲಿ. ಅಷ್ಟು ಟೈರ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ ಸರ್. ಪವರ್ ಸ್ಟೀರಿಂಗ್ ಗಾಡಿ ಕೊಡ್ತಾ ಇರೋದು 2 ಲಕ್ಷಕ್ಕೆ. ABS ಗಾಡಿ, ABS ಗಾಡಿನಾ? ಸೂಪರ್. ನೋಡ್ಬೋದು ಪವರ್ ವಿಂಡೋಸು, ಪವರ್ ಸ್ಟೇರಿಂಗು, ಡಿಫಾಗರು ಮತ್ತು ಟೈರ್ ಪ್ರೊಫೈಲ್ ಎಲ್ಲ ನೋಡ್ಬೋದು. ತುಂಬ ಚೆನ್ನಾಗಿದೆ. ಬಾಡಿ ಲೈನ್ ಎಲ್ಲ ತುಂಬಾ ಕ್ರೇಜಿ ಆಗಿದೆ ಅಂತಲೇ ಹೇಳ್ಬೋದು. ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ, ಡೆಂಟ್ಸು ಇಲ್ಲ. 2 ಲಕ್ಷಕ್ಕೆ ಕೊಡ್ತಾ ಇದ್ದಾರೆ. ಓನ್ಲಿ 2 lakhs. ಪೆಟ್ರೋಲ್ ಗಾಡಿ 68,000 ಓಡಿದೆ. ಸೆಕೆಂಡ್ ಓನ್ ವೆಹಿಕಲ್ ಬರೀ 2 ಲಕ್ಷಗೆ. ನಾನು ಗಾಡಿ ಯಾವುದು ಅಂತ ಕೇಳೋಕ್ಕಿಂತ ಮುಂಚೆನೇ ಅವರೇ ಎಕ್ಸೈಟ್ಮೆಂಟ್ ಅಲ್ಲಿ ಇಷ್ಟು ಕಮ್ಮಿಗೆ ನಾನು ಕೊಡ್ತಾ ಇದ್ದೀನಿ, ಇದಕ್ಕಿಂತ ಕಮ್ಮಿ ಸಿಗೋದಿಲ್ಲ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟು 2 ಲಕ್ಷ 2 ಲಕ್ಷ 2 ಲಕ್ಷ 2 ಲಕ್ಷ ಅಂದ್ಕೊಂಡು. ಸರ್ ನೆಕ್ಸ್ಟ್ ಬನ್ನಿ ಸರ್, ನಿಮ್ಗೆ ಈ ಸತಿ ಬಂಪರ್ ಆಫರ್ ನಲ್ಲಿ ಗಾಡಿ ಸಿಗ್ತಾ ಇದೆ ಅಂತ ಬನ್ನಿ ಸರ್. ಬನ್ನಿ ಸರ್, ಇನ್ನೊಂದು ಗಾಡಿ ಕೊಡ್ತೀನಿ ನಿಮ್ಗೆ. 2 ಲಕ್ಷ ಕೊಡ್ತೀನಿ, ಬನ್ನಿ ಸರ್. ಇಲ್ಲೇ ಹೇಳ್ಬಿಟ್ಟಿದ್ದೀರಾ. ಗಾಡಿ ಮೇಲೆ ಕ್ಯೂರಿಯಾಸಿಟಿ ಹುಡುಕ್ತಾ ಇದೆ. ಯಾವ ಗಾಡಿ ಅಪ್ಪ? 2009 ಮಾಡಲ್ ಫಿಯೆಸ್ಟಾ. ಮಾರ್ಕೆಟ್ ಪೂರಿ ಮಾರ್ಕೆಟ್ ಹುಡ್ಕೊಂಡ್ ಬಿಡಿ ಸರ್. 2.5 ಕಮ್ಮಿ ಕೊಡಲ್ಲ. 2 ಲಕ್ಷ 2 ಲಕ್ಷ ಕೊಡ್ಬಿಡಿ. ಪೆಟ್ರೋಲ್ ವೆಹಿಕಲ್ 58,000 ನೋಡಿದೆ. ಗಾಡಿ ಜಬರ್ದಸ್ತ್ ಇದೆ, ಸಿಲ್ವರ್ ಕಲರ್ದು. ನೋಡ್ಬೋದು ಟೈರ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC, ಲೆದರ್ ಸೀಟ್ಸ್, ಡಿಫಾಗರ್ ಎಲ್ಲ ಫ್ಯೂಚರ್ ಸಮೇತ ಬರೀ 2 lakhs ಕೊಡ್ತಾ ಇರೋದು ಸರ್. ಬರೀ ಫೀಚರ್ಸ್ ಸಮೇತ ನಿಮಗೆ 2 lakhs ಸಿಗ್ತಾ ಇದೆ. ಇಂಟೀರಿಯರ್ ಅಂತೂ ಜಬರ್ದಸ್ತ್ ಆಗಿದೆ, ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ. ಆ್ಯಂಡ್ ಇಂಟೀರಿಯರಲ್ಲಿ ನಿಮಗೆ ಸೀಟ್ ಕವರ್ಸ್ ಕೂಡ ಕುಷನ್ ಫಿನಿಷಲ್ಲಿ ಇದ್ರೂ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಬಾಡಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿದೆ. ಆ್ಯಸ್ ಶೋರೂಮಲ್ಲಿ ನಿಮಗೆ ಹೆಂಗೆ ಬಂದಿರುತ್ತೆ ಹಾಗೆ ಇದೆ ಅಂತಲೇ ಹೇಳ್ಬೋದು. ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ, ಡೆಂಟ್ಸ್ ಇಲ್ಲ. ಅದನ್ನ ಯಾಕೆ ಪರ್ಟಿಕ್ಯುಲರ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕಣ್ಣಿಗೆ ನೋಡೋಕ್ಕೆ ಚೆನ್ನಾಗಿರ್ಬೇಕು ಗಾಡಿ ಅಲ್ವಾ? ಹೌದು ಸರ್. ಅದು ತಗೊಂಡು ನೀವು ತಗೋಬೇಕಾದ್ರೆ ಓಡಿಸ್ಬಿಟ್ಟು ಎಂಜಿನ್ ಹೆಂಗಿದೆ ಅಂತ ನೋಡ್ಕೊಳ್ಳೋದು ಅದು ಸೆಕೆಂಡ್ ಕ್ಯಾಟಗರಿ. ಆದರೆ ಎಕ್ಸ್ಟೀರಿಯರ್ ಅಂಡ್ ಇಂಟೀರಿಯರ್ ಚೆನ್ನಾಗಿರ್ಬೇಕು ಸರ್. ಇಂಟೀರಿಯರ್ ಎಕ್ಸ್ಟೀರಿಯರ್ ನೋಡ್ರೇನೆ ಒಳಗಡೆದು ಕ್ವಾಲಿಟಿ ಗೊತ್ತಾಗ್ಬಿಡುತ್ತೆ. ಹೌದು, ಗಾಡಿ ಹೆಂಗ್ ಮೇಂಟೈನ್ ಮಾಡಿರ್ತಾರೆ ಅದೇ ತರ ಬಾಡಿ ಲೈನ್ ಕೂಡ ಇರುತ್ತೆ. 101%. 2 ಲಕ್ಷಕ್ಕೆ ಅಂತ ಹೇಳ್ತಾ ಇದಾರೆ ಸರ್. ನಮ್ಮ ಕಸ್ಟಮರ್ಸ್ ಹೆಂಗೆ ಅಂತ ಹೇಳಿದ್ರೆ, ನೀವು 2 ಲಕ್ಷಕ್ಕಲ್ಲ 1 ಲಕ್ಷ ಅಲ್ಲ 50,000 ರೂಪಾಯಿ ಕೊಡ್ತೀನಿ ಅಂದ್ರು ಬಾರ್ಗಿನ್ ಮಾಡೋರು ಇದ್ದಾರೆ. ಸೊ ಹಿಂಗೆ ಬಾರ್ಗಿನ್ ಮಾಡಿಸ್ಬೋದು. ಬಾರ್ಗಿನಿಂಗ್ ಇಲ್ಲ ಸರ್ ಈ ಸತಿ. ದಯವಿಟ್ಟು ನಾನು ಏನ್ ಹೇಳ್ತಾ ಇದ್ದೀನಿ, ಒಂದ್ ಗಾಡಿ ಮೇಲೆ 50,000 1 ಲಕ್ಷ ಡಿಸ್ಕೌಂಟ್ ಸರ್. 2 ಲಕ್ಷ ಆಲ್ಟೋ 813 ಯಾರು ಕೊಡ್ತಾರೆ? 10 ಮಾಡಲ್ 2 ಲಕ್ಷ ಯಾರಿಗೆ ಕೊಡ್ತಾರೆ? ಹೌದು ಸರ್. ಈಕೋ 14 ಮಾಡಲ್ ಯಾರು ಕೊಡ್ತಾರ ಸರ್ ನಿಮ್ಗೆ? 2,80,000. ಈಕೋ ಅಂತೂ ತುಂಬಾನೇ ಕ್ರೇಜಿ ಪ್ರೈಸ್ ಸರ್. ಟಾಪ್ ಅಂಡ್ ಏರ್ ಬ್ಯಾಗ್, ಫುಲ್ಲಿ ಫ್ಯೂಚರ್, ಫುಲ್ಲಿ ಓವರ್ ಲೋಡೆಡ್ ವೆಹಿಕಲ್ 220 ಕೊಡ್ತಾ ಇದ್ದೀನಿ ಅಲ್ಲ ಸರ್. ಏನ್ ಸರ್ ಇದು ಪ್ರೈಸಸ್ ಕೊಡ್ತಾ ಇರೋದು ಸರ್? ಸರ್ ಇದು ಡೀಲರ್ಗೇನು ಸಿಗಲ್ಲ. ಆ ಪ್ರೈಸಸ್ಗೆ ರಂಜಾನ್ ಇದೆ ಅಂತ ಅದು ಆಫರ್. ಇವರು ರಿಟೇಲರ್ ಆದ್ರೂ ಹೋಲ್ಸೇಲ್ ಡೀಲಿಂಗ್ ಅಲ್ಲಿ ನಾನು ಸ್ಟಾರ್ಟ್ ಮಾಡ್ತೀನಿ, ಎಲ್ಲರೂ ಏನು ಕೊಡೋದು ನಾನು ಕೊಡ್ತೀನಿ ಅಂತ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ. 2 ಲಕ್ಷ 1 ಲಕ್ಷ 2 ಲಕ್ಷ 1 ಲಕ್ಷ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಸರ್ ನಮ್ಮ ಜೊತೆ ಒಂದು ಯಾವ ಸರ್ ಇದು? ರೆನಾಲ್ಟ್ ಕ್ವಿಡ್ 17 ಮಾಡಲ್ ಸಿಂಗಲ್ ಓನರ್. 17 ಅದನ್ನು 17 ಮಾಡಲ್ ಸಿಂಗಲ್ ಓನರ್. ನಿಮ್ಗೆ 14 ಮಾಡಲ್ ಸಿಗಲ್ಲ, ನಾನು 17 ಮಾಡಲ್ ಆ ಪ್ರೈಸ್ಗೆ ಕೊಡ್ತೀನಿ. ಹೌದಾ? ಬರೀ 3.5 ಲಕ್ಷಗೆ. 3.5 ಲಕ್ಷಕ್ಕೆ ಬರೀ 17 ಮಾಡಲ್ ಸಿಂಗಲ್ ಓನರ್ ಯಾರು ಕೊಡ್ತಾರ ಸರ್ ಮಾರ್ಕೆಟ್ ಒಳಗಡೆ? 3.5 ಲಕ್ಷಕ್ಕೆ. ಸೂಪರ್. 17 ಮಾಡಲು ಸಿಂಗಲ್ ಓನರ್ ಬೆಸ್ಟ್ ಪ್ರೈಸ್. ಬೇರೆಯವರು RX ಎಲ್ಲಿ ಕೊಡ್ತಾರೆ? ನಾನು RXT ಕೊಡ್ತಾ ಇದ್ದೀನಿ ಸರ್ 3.5 ಲಕ್ಷಕ್ಕೆ. RXT ಕೊಡ್ತಾರೆ. ನೋಡ್ಬೋದು ಡ್ಯುಯಲ್ ಎಷ್ಟು ಏರ್ ಬ್ಯಾಗ್ ಬರುತ್ತೆ ಸರ್? ಇದ್ರ ಏರ್ ಬ್ಯಾಗ್ ಇಲ್ವಾ ಸರ್? ಕ್ವಿಡ್ ನಲ್ಲಿ ಏರ್ ಬ್ಯಾಗ್ ಬರಲ್ಲ ಸರ್. ಬರೋದಿಲ್ಲ ಅಲ್ವಾ? ವೈಪರು, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಸರ್ ಗಾಡಿನಲ್ಲಿ. ಸಾರಿ, ವೈಪರ್ ಬರೋದಿಲ್ಲ, ಡಿಫಾಗರ್ ಇಲ್ಲ. ಚೆನ್ನಾಗಿದೆ ಗಾಡಿ. ಸಿಲ್ವರ್ ಕಲರ್ ಅಲ್ಲಿ ಇದೆ. ಸಿಲ್ವರಾ ವೈಟಾ ಸರ್? ಸಿಲ್ವರ್ ಸರ್. ಸಿಲ್ವರಾ? ಈ ಕಡೆ ನೋಡಿದ್ರೆ ವೈಟ್ ಕಲರ್ ತರ ಕಾಣುತ್ತೆ ಸರ್. ಡ್ಯುಯಲ್ ಟೆಂಟ್ ಇದು, ಡ್ಯುಯಲ್ ಕಾಂಬೋ ಅಂತ ಹೇಳ್ತಾರಲ್ಲ, ಡ್ಯುಯಲ್ ಟೆಂಟ್ ಇದು. ಓಕೆ. ಈ ಗಾಡಿ ನಿಮ್ಗೆ ಬರೀ 3,50,000ಗೆ 2014 ಮಾಡಲ್ ಕ್ವಿಡ್ ಸಿಗಲ್ಲ. ನಾನು 2017 ಮಾಡಲ್. ಈ ಗಾಡಿ ನೀವು ಮಾರ್ಕೆಟ್ ನಲ್ಲಿ ವಿಚಾರಿಸ್ಕೆ ಹೋಗಕ್ಕೆ
4.5 ಲಕ್ಷ ಹೇಳ್ತಾರ. Okay. ಡೈರೆಕ್ಟ್ ಒಂದ್ ಶೂಟ್ 1 ಲಕ್ಷ ಕಮ್ಮಿ 3.5 ಲಕ್ಷಕ್ಕೆ ತಗೊಂಡೋಗಿ. 17 ಅಲ್ಲಿ ಟಾಪ್ ಎಂಡ್ ವೆಹಿಕಲ್. 17 ಅಲ್ಲಿ ನಿಮಗೆ ಏರ್ ಬ್ಯಾಗ್ ಕಂಪಲ್ಸರಿ ಇರಲಿಲ್ಲ. ಸೊ ಇತ್ತೀಚೆಗೆ ಸಿಂಗಲ್ ಏರ್ ಬ್ಯಾಗ್ ಕಂಪಲ್ಸರಿ ಮಾಡಿದ್ದಾರೆ. ಹೌದು. ಸೊ 17 ಅಲ್ಲಿ ಇದು ಟಾಪ್ ಎಂಡ್ ಮಾಡೆಲ್ ಆಗಿರೋದ್ರಿಂದ RXT. ನಮ್ಮ ಜೊತೆ ಒಂದು ಹೋಂಡಾ ಸಿಟಿ ಇದೆ ಸರ್. ಇದು ಯಾವ ಲಿಸ್ಟಿಗೆ ಸೇರ್ಸೋದು ಸರ್? ಇದು ಫ್ಯಾಮಿಲಿ ಕಾರಾ ಹೇಗೆ? ಇದು ಫ್ಯಾಮಿಲಿನೂ ಯೂಸ್ ಮಾಡ್ಬೋದು, ಇವ್ರು ಹುಡುಗರು ಯೂಸ್ ಮಾಡ್ಬೋದು. ಹೋಂಡಾ ಸಿಟಿ ಅಂದ್ರೆ ಐತೆ. ಇವಾಗಲೇ ಜಸ್ಟ್ ಬಂದಿರೋದು, ವಾಶ್ ಅಂಡ್ ಪಾಲಿಶ್ ಮಾಡ್ಕೊಡ್ತೀನಿ. ಫುಲ್ ಕ್ರೇಜ್ ವೆಹಿಕಲ್ ಇದು. ಕ್ರೇಜಿ ವೆಹಿಕಲ್ ಅಂತ ತುಂಬಾ ಜಬರ್ದಸ್ತ್ ಪ್ರೈಸ್ ಕೊಡ್ತೀನಿ ಸರ್. ಇದು ಕ್ರೇಜಿ ವೆಹಿಕಲ್ ಅಂತೆ. 2010 ಮಾಡಲ್. ಅದನ್ನು ಬ್ಯಾಕ್ ಸೈಡ್ ಇದು ಚೆನ್ನಾಗಿದೆ ಸರ್. ಇಂಟೀರಿಯರ್ ಏನ್ ಬರುತ್ತೆ ಸರ್? ಏರ್ ಬ್ಯಾಗ್, ABS, ಲೆದರ್ ಸೀಟ್ಸ್, ಡಿಫಾಗರ್ ಎಲ್ಲ ಪೂರ್ತಿ ಫೀಚರ್ಸ್ ಬರುತ್ತೆ ಸರ್ ಗಾಡಿನಲ್ಲಿ. ಎಷ್ಟು ಮೈಲೇಜ್ ಕೊಡ್ಬೋದು ಸರ್ ಇದು? ಸರ್ ಮೈಲೇಜ್ 15-16 ಆರಾಮಾಗಿ. 15-16 ಗಾಡಿ 54,000 ಕಿಲೋಮೀಟರ್ ಓಡಿದೆ. ಗಾಡಿ ಎಕ್ಸಲೆಂಟ್ ಕಂಡೀಷನ್ ಒಳಗಡೆ. 54,000 ಅಣ್ಣ? ಬರೀ 54,000. ಹೌದಾ, ಸೂಪರ್ ಸರ್. ಸಿಂಗಲ್ ಓನರಾ? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಬರೀ 54,000 ಓಡಿಸಿದ್ದಾರೆ. ವಿತ್ ಹಿಸ್ಟ್ರಿ ಎಲ್ಲ ಸಿಗುತ್ತಾ? ಸಿಕ್ಬಿಡುತ್ತಾ? ಏನ್ ಪ್ರೈಸ್ ಸರ್ ಇದು? ಸರ್ ಈ ಗಾಡಿ ಪ್ರೈಸಿಂಗ್ ಯೋಚನೆ ಮಾಡಬೇಕು ಸರ್. 2010 ಮಾಡಲ್ ನ್ಯೂ ಶೇಪ್ ತೋರಿಸಿ ಸರ್. ಮುಂದೆ ನ್ಯೂ ಶೇಪ್ ನೋಡ್ಬೋದು. ಫ್ರಂಟ್ ನ್ಯೂ ಶೇಪ್, ಹಳೆ ಶೇಪ್ ಇಲ್ಲ. ಬರೀ 3,25,000. 325 ಕೊಡಿ ತಗೊಂಡೋಗ್ಬಿಡಿ. 10 ಮಾಡಲ್ ನ್ಯೂ ಶೇಪ್ ಗಾಡಿ ಕೊಡ್ತೀನಿ. ಹೋಂಡಾ ಸಿಟಿ 10 ಮಾಡಲ್. ಬೆಳ್ಳಿ ಒಂದು ವಿಡಿಯೋ ನೋಡಿದೆ, ಡೆಲ್ಲಿ ಗಾಡಿ 3.5 ಲಕ್ಷ ಅಂತ ಸರ್. ಹೌದಾ? ಡೆಲ್ಲಿ ಅವ್ರು ಹೇಳ್ತಾ ಇರೋದು. ನಾನು ಕರ್ನಾಟಕ ಗಾಡಿ ಕೊಡ್ತೀನಿ ನೋಡಿ ಸರ್. ಇಲ್ಲಿ 3,25,000. ಅಲ್ಲೇನಕ್ಕೆ ಹೋಗ್ತೀರಾ? ಡೆಲ್ಲಿಗೆ ಯಾಕೆ ಹೋಗ್ತೀರಾ? ನಮ್ ಕರ್ನಾಟಕದ ಗಾಡಿ ಆಯ್ತಾ 3 ಲಕ್ಷ. ಬಿಸ್ಲರಿ ವಾಟ ಕೊಡ್ತೀನಿ 3,25,000. ಓಕೆ, ಕ್ಲೀನ್ ಮಾಡಿ ಕೊಟ್ಬಿಡಿ ಸರ್. ತುಂಬಾ ಚೆನ್ನಾಗಿ ಪಾಲಿಶ್ ಮಾಡಿ ಕೊಡ್ತೀನಿ. ಲಕ ಹೊಡಿಬೇಕು ಸರ್. ಚೆರಿ ನೋಡಿದೀರಾ? ಚೆರಿ ನೋಡಿದ್ದೀನಿ ಸರ್. ಬರೀ 20,000 ಹೊಡಿರೋದು. ಇಲ್ಲ ಸರ್, ನೋಡಿಲ್ಲ ಅದು. ನೋಡಿ ಸರ್, ಇಲ್ಲಿ ಇದೆ ನೋಡಿ. 20,000 only 20,000 ರೆಕಾರ್ಡೆಡ್ ಶೋರೂಮ್ ಸರ್. ಹಿಸ್ಟ್ರಿ ಸಮೇತ ಕೊಡ್ತೀನಿ. ಕಾರ್ ತಗೊಂಡೋಗ್ಬಿಟ್ಟು ಮನೇಲಿ ಹಂಗೆ ಇಟ್ಬಿಟ್ಟವ್ರ? ಹಂಗೆ ಇಟ್ಟಿರೋದು, ಓಡಿಸಿಲ್ಲ. ಅಷ್ಟು ಜಬರ್ದಸ್ತ್ ಇದೆ. ಚೆರಿ ಅಂತ ಹೇಳ್ಬೋದು. ಮಾಡಲ್ಲ ಸರ್ ಇದು? ನ್ಯೂ ಶೇಪ್ ಸರ್. ನ್ಯೂ ಶೇಪ್ ಸರ್. ಇದು 14 ಮಾಡಲ್. ಶೇಪ್ ತೋರಿಸಿ ಸರ್. ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ. ಅದು ಫ್ರಂಟ್ ಗ್ರಿಲ್ಲು ಸೂಪರ್ ಆಗಿದೆ. ಒಳ್ಳೆ 20,000 ನೋಡಿರೋದು. ಟಾಪ್ ಎಂಡ್, ಪವರ್ ಸ್ಟೇರಿಂಗ್, AC, ಫ್ಯಾಬ್ರಿಕ್. ಇಂಟೀರಿಯರ್ ತೋರಿಸಿ ಸರ್. ಕಸ್ಟಮರ್ ಇಂಟೀರಿಯರ್ ಇಲ್ಲ ಒಳಗಡೆ. ಅಷ್ಟು ಕ್ಲೀನ್ ಮೇಂಟೆನೆನ್ಸ್ ಮಾಡಿದ್ದಾರೆ ಇಂಟೀರಿಯರ್. ವಾವ್, ಸೂಪರ್ ಆಗಿದೆ ಸರ್. ಶೋರೂಮ್ ಗಾಡಿ ಇವಾಗ ಎತ್ಕೊಂಡು ಓಡಿಸ್ಬೇಕು ಅಲ್ಲ, ಆ ಫೀಲ್. 20,000 ಓಡಿಸಿರೋ ಗಾಡಿ ಹೆಂಗಿರ್ಬೋದು? 80,000, 90,000, 1 ಲಕ್ಷ ಓಡಿಸಿರೋ ಗಾಡಿಗಳದ್ದೇ ಚೆನ್ನಾಗಿರುತ್ತೆ ಅಂದಮೇಲೆ ಬರೀ 20,000 ಹೆಂಗಿರೋ 20,000 ಓಡಿರೋದು ಹೆಂಗಿರ್ಬೋದು ಅಲ್ವಾ? ಡಿಫಾಗರ್ ಇದೆ. ಒಳಗಡೆ ಇಂಟೀರಿಯರ್ ಅಂತೂ ಜಬರ್ದಸ್ತ್ ಆಗಿದೆ. ಆ್ಯಂಡ್ ಬಾಡಿ ಲೈನ್ ಎಲ್ಲ ತುಂಬ ಚೆನ್ನಾಗಿದೆ. ಮೆರೂನ್ ಕಲರ್ ಅಲ್ವಾ ಸರ್ ಇದು? ಮೆರೂನ್ ರೆಡ್ ಸರ್. ಇದು ಚೆರಿ ರೆಡ್. ಇದು ಚೆರಿ ರೆಡ್. ಓಕೆ, ತುಂಬ ಚೆನ್ನಾಗಿದೆ ಸರ್. 20,000 ಬೇರೆ 20,000 ಓಡಿದೆ ಅಂತ ಹೇಳ್ತೀರಾ? ಸಿಂಗಲ್ ರನ್ ಅಂತೀರಾ? ಏನೋ ನನ್ಗೆ ಗೊತ್ತಿರಂಗೆ ಜಾಸ್ತಿ ರೇಟ್ ಹೇಳ್ತೀರಾ ಅನ್ಸುತ್ತೆ ಸರ್. ಏನಿಲ್ಲ ಸರ್, ಬಜಾರ್ನಲ್ಲಿ 20,000 ಓಡಿರೋದು ಗಾಡಿ 7 ಲಕ್ಷ 7.5 ಲಕ್ಷ ಅಂತಾರೆ. ಬನ್ನಿ ಸರ್. 5,80,000 ಒನ್ಲಿ 5,80,000 ಹೌದಾ? ಗಾಡಿ ತಗೊಂಡು ಹೋಗ್ಬಿಡಿ ಸರ್. ಮನೆ 5,80,000 ರೂಪಾಯಿಗೆ ಬರೀ 20,000 ಓಡಿರುವಂತ ಗಾಡಿ ಸರ್. ಮಾಡ್ತೀವಿ 800. ನಂಗೆ ಈ ಗಾಡಿ ಬಂದ ತಕ್ಷಣ ತುಂಬಾ ಅಟ್ರಾಕ್ಟಿವ್ ಅನ್ಸುತ್ತೆ ಸರ್. ಮ್ಯಾಗ್ವಿಲ್ಸ್ ತೋರಿಸಿ, ಟೈಲ್ಸ್ ತೋರಿಸಿ ಸರ್. ಡೆಲ್ಲಿಯಿಂದ ತರಿಸಿರೋದು ಮ್ಯಾಕ್ಸ್. ಹೌದಾ? ವೀರ್ ತೋರಿಸಿ, ಡೆಲ್ಲಿಯಿಂದ ತರಿಸಿರೋದು ಮ್ಯಾಕ್ಸ್ ಟೈಲ್ಸ್. ನೋಡ್ಬೋದು ಸರ್. ಗಾಡಿ ರಿಫಾರ್ಮ್ ಮಾಡಿರೋದು ತೋರಿಸಿ ಸರ್. ಬರೀ ಹೆಂಗ್ ಮಾಡ್ಸಿದಾರ, ಹೆಂಗಿದೆ ನೋಡಿ ಗಾಡಿ. ಬಾಡಿ ಲೈನ್ ನೋಡಿ ಸಾಕಾಗಿದೆ. ಒಂದು BMW ಹೋದ್ರೆ ನೋಡಲ್ಲ, ಇದು 800 ಹೋದ್ರೆ ರೋಡ್ ಮೇಲೆ ನೋಡ್ತಾರೆ. 101% ಇದು ಅಷ್ಟು ಅಟ್ರಾಕ್ಟಿವ್ ಇದೆ ಸರ್. ಅಟ್ರಾಕ್ಟಿವ್ ಆಗಿ ಮಾಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಯಾವ ಮಾಡಲ್ ಸರ್ ಇದು? 2002 ಮಾಡಲ್ ಸರ್. ಒಪ್ಪೇ ಇಲ್ಲ ಸರ್. 20 ವರ್ಷ ಹಳೆ ಗಾಡಿ. 2022 ನಲ್ಲಿ ಲಾಂಚ್ ಮಾಡಿದ್ದಾರೆ ಅಂತ ಕೇಳ್ತಾರ ಸರ್ ನನಗೆ. ಗಾಡಿ ಕಸ್ಟಮರ್ 20 ವರ್ಷ ಗಾಡಿ, ಹಳೆ ಗಾಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಇತ್ತೀಚೆಗೆ ಲಾಂಚ್ ಆಗಿದೆ. 7 ಲಕ್ಷ ಖರ್ಚು ಮಾಡಿದ್ದಾರೆ. 7 ಲಕ್ಷ ಖರ್ಚು ಮಾಡಿ ಏನೋ ಪರ್ಸನಲ್ ಪ್ರಾಬ್ಲಮ್ ನಿಂದ ಕೊಟ್ಬಿಟ್ರು. 1,20,000 ಕೊಡ್ತಾರೆ ಅಂತ ಸರ್. ಬರೀ 120 ಕೊಡ್ತಾರೆ ಅಂತ ಸರ್. ಗಾಡಿ ಟೈರ್ ಎಲ್ಲ ಹೊಸದಾಗಿ ಹಾಕ್ಸಿದ್ದಾರೆ. 4 ಟೈರ್ ಹೊಸದಾಗಿದೆ. ಮ್ಯಾಗ್ವಿಲ್ 60,000 ಸರ್. ಅದು ಮ್ಯಾಗ್ವಿಲ್ ನೋಡಿ ತೋರಿಸಿ ಸರ್. ಮ್ಯಾಗ್ವಿಲ್ಸ್ ಅದು ಏನಿದೆ? 60,000. ಟೈಲ್ಸ್ 20,000. ಅದು 4 ಸೇರಿಸಿನಾ? 4 ಸೇರಿಸಿ 60,000. 60,000. ಅಂಡ್ ಟೈರ್ ಎಲ್ಲ ಸೇರಿಸಿದ್ರೆ ಒಂದು 80,000 ಆಯ್ತಾ? ಬರೀ ಬಾಡಿಗೆ 20,000ನಾ? ಅಲ್ಲ, 40,000 ಅಷ್ಟೇ ಸರ್. ಬಂಪರ್ ಆಫರ್ ಎತ್ಕೊಂಡು ಹೋಗಿ ಸರ್ ಗಾಡಿ. ಬಾಡಿ ಇಂಜಿನ್ಗೆ ಬರೀ 40,000 ರೂಪಾಯಿ.
ಎಲ್ಲ ಟೈರು ಇದರಲ್ಲೇ ಹೋಗ್ಬಿಟ್ಟಿದೆ, ಮ್ಯಾಗಲ್ಲೇ ಹೋಗಿದೆ. ಸೊ ತುಂಬ ಚೆನ್ನಾಗಿದೆ, ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ, ಕಲಿಯೋರಿಗೆ ಚೆನ್ನಾಗಿರುತ್ತೆ. ಹಾಗೆ ಕಾಲೇಜ್ ಹುಡುಗರಿಗೆ ಕೂಡ ತುಂಬಾ ಇಷ್ಟ. ಕಾಲೇಜ್ ಹುಡುಗರಿಗೆ ಎಲ್ಲ ಸರ್ ತಗೊಂಡು ಅದು ರೆಡ್ ಕಲರ್ ರೋಡ್ ಮೇಲೆ ನೋಡಲ್ಲ, ಯಾರಪ್ಪ ಇದು ಕಚರಾ ಗಾಡಿ, ಈ ಗಾಡಿ ರೋಡ್ ಮೇಲೆ ಏನಪ್ಪಾ ಇದು ಮೆರ್ಸಿಡೀಸ್ ಬೆನ್ಗೆ ನೋಡಲ್ಲ ಸರ್, ಈ ಗಾಡಿಗೆ ನೋಡ್ತಾ. BMW ತಗೊಂಡು ಹೋದ್ರು ಒಂದೊಂದು ಟೈಮ್ ನೋಡಲ್ವೇನೋ. ಇದೆಲ್ಲ ಒಂಥರ ಲೋಕಲ್ ಜನರಿಗೆ ಇಷ್ಟ ಆಗುವಂತ ಗಾಡಿ ಅಂತಾನೆ ಹೇಳ್ಬೋದು. ರೆಡ್ ಕಲರ್ ಅಲ್ಲಿ ತುಂಬಾ ಮಿಂಚಿಂಗ್ ಆಗಿ ಕಾಣುತ್ತೆ, ಲೈಟ್ ಬೆಳಕು ಬಿದ್ರೆ ಜಬರ್ದಸ್ತ್ ಇರುತ್ತೆ ಸರ್. ನೆಕ್ಸ್ಟ್ ಸರ್ ಹೇಳಿ ಸರ್ ಈ ಗಾಡಿ ಬಗ್ಗೆ. ಶಿಫ್ಟ್ ಡಿಸೈರ್ ಎಲ್ಲಾರಿಗೆ ಬೇಕು, ಬ್ಲ್ಯಾಕ್ ಬೇಕು. ಅದು ಫೋನ್ ಮಾಡ್ರೆ ಬರೀ ಇದೆ ಸರ್, ಡಿಸೈರ್ ಇದೆ, ಶಿಫ್ಟ್ ಇದೆ, ಇಲ್ಲಿದೆ ನೋಡಿ ಸರ್, ಇಲ್ಲಿದೆ ನೋಡ್ಬೋದು. ಟೈರ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ, ಬಾಡಿ ಲೈನ್ ಅಂತೂ ಸೂಪರ್ ಆಗಿದೆ ಅಂತ ಹೇಳ್ಬೋದು ಸರ್. ಬ್ಲಾಕ್ ಬೆರಿನಾ ಸರ್? ನೋಡಿ ಸರ್ ಬ್ಲಾಕ್ ಬೆರಿ ಫೋನ್ ಇಲ್ಲ ಇದೆ, ನಾನು ಬ್ಲಾಕ್ ಬೆರಿ ನೋಡಿಲ್ಲ ಸರ್. ನೋಡಿಲ್ಲ, ಇಲ್ಲಿ ನೋಡ್ಕೊಳ್ಳಿ ಸರ್, ಇಲ್ಲಿ ನೋಡ್ಕೋಬಹುದು ಅಷ್ಟೇ. ಓಕೆ, ಇಂಟೀರಿಯರ್ ನಲ್ಲಿ ಎಲ್ಲ ಫೀಚರ್ಸ್ ಓಪನ್ ಮಾಡಿ ಸರ್. ಇದರಲ್ಲಿ ನಿಮಗೆ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಪೂರ್ತಿ ಫ್ಯೂಚರ್ ಸಮೇತ ಆಗಿದೆ. ನೋಡೋದಕ್ಕೆ ಇದು ಫ್ಯಾಮಿಲಿ ಯೂಸ್ಡ್ ಗಾಡಿ ಅಲ್ವಾ? ಇದು ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸ್ಟ್ರಾ ಕಂಡೀಷನ್ ಅಲ್ಲಿ ಇದೆ ಸರ್. ತುಂಬಾ ಚೆನ್ನಾಗಿದೆ ಆಕ್ಚುಲಿ, ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲೂ ಕೂಡ ಸ್ಕ್ರಾಚಸ್ ಆಗಲಿ ಇದಾಗಲಿ ಏನೂ ಇಲ್ಲ. ಬಾಡಿ ಲೈನಲ್ಲಿ ಕೂಡ ಎಲ್ಲ ಎಕ್ಸ್ಟೀರಿಯರ್ ಕೂಡ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. VXi ಇದು ಪೆಟ್ರೋಲ್ ವೇರಿಯಂಟ್ನ ವೆಹಿಕಲ್ಲು. ಬಾಡಿ ಲೈನ್ ಬ್ಲಾಕ್ ಅಲ್ಲಿ ಇದೆ, ಫುಲ್ ಬ್ಲಾಕ್ ಅಂಡ್ ಬ್ಲಾಕ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಏನ್ ಪ್ರೈಸ್ ಹೇಳ್ತಾ ಇದ್ದಾರೆ ಸರ್? ಸರ್ ಶಿಫ್ಟ್ ಇದೆ 2008 ನಲ್ಲಿ 8 ಮಾಡೆಲ್. ಬೇರೆ ಜಾಗ ನಾನು ನೋಡ್ತಾ ಇದ್ದೀನಿ 325 330ಗೆ ಸೆಲ್ ಆಗ್ತಾ ಇದೆ ಗಾಡಿ. ನಿಮ್ ಯೂಸ್ಕರಿಗೆ ಬರೀ 2,80,000ಗೆ 2,80,000 ಬರೀ 2,80,000 ಕೊಡ್ತೀನಿ ಸರ್. ಓ ಸೂಪರ್ ಸರ್, 2,80,000ಗೆ. ಅದು ಬಾಡಿ ಲೈನ್ ಅಂತೂ ನನಗೆ ತುಂಬಾ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು ಗಾಡಿದು. ಒಂದ್ಸಲಿ ನೀವೇ ಬಂದು ಕಣ್ಣಲ್ಲಿ ನೋಡಿ ಗೊತ್ತಾಗುತ್ತೆ, ಯಾಕಂದ್ರೆ ಇಲ್ಲಿ ಕತ್ಲಿರೋದ್ರಿಂದ ಸೊ ನನಗೆ ಅಷ್ಟು ತೋರ್ಸಕ್ಕಾಗ್ತಿಲ್ಲ. ಮೊಬೈಲ್ ಬೆಳಕಲ್ಲಿ ಎಷ್ಟು ಕಾಣಿಸ್ತಾ ಇದೆ ಗೊತ್ತಿಲ್ಲ. ಲೈಟ್ ಹಚ್ತೀನಿ ಇರಿ ಸರ್, ಇವಾಗ ಸ್ಟೇಡಿಯಂ ಲೈಟ್ ಹಾಕ್ತಾ ಇದ್ದೀನಿ ಇರಿ ಸರ್. ಸ್ಟೇಡಿಯಂ ಲೈಟ್ ಆಗಪ್ಪ ಅಲ್ಲಿ. ಎಷ್ಟು ಕಾಣುತ್ತೋ ನನಗೂ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ. ಅದರ ಬಾಡಿ ಲೈನ್ ಸೂಪರ್ ಆಗಿದೆ, ನೋಡ್ಬೋದು. ತೋರಿಸಿ ಸರ್ ಲೈಟ್ಸ್ ನೋಡಿ. ಸ್ಟೇಡಿಯಂ ಲೈಟ್ ಆನ್ ಆಗಿಬಿಟ್ಟಿದೆ. ಸಾರಿಗೆ ಕತ್ಲು ಕಾಣಿಸೋದಕ್ಕೆ ಬ್ರೈಟ್ ಮಾಡಿದ್ದೀನಿ. ನೀವು ಆಡ್ತಾ ಇರೋದು ಡೇ ನೈಟ್. 2,80,000 2,80,000 ಒನ್ ಶಾಟ್ ಸಾಕತ್ತಾಗಿದೆ ಸರ್. ಹುಂಡೈ ವರ್ನಾ 2009 ಮಾಡೆಲ್. ಓಕೆ, ನೀವೇನ್ ಸರ್ ಎಲ್ಲ ಬ್ಲಾಕ್ ಗಾಡಿಗಳು ತಗೊಂಡ್ಬಂದ್ಬಿಟ್ಟು ಬ್ಲಾಕ್ ಬೆರಿ ಅಂತ ಹೇಳ್ಬೋದು. ಇದೊಂದು ಸೆಕೆಂಡ್ ಬ್ಲಾಕ್ ಬೆರಿ. ನಿಮ್ಮ ಹತ್ರ ಜಾಸ್ತಿ ಬ್ಲಾಕ್ ಇದೆ ಅನ್ಸುತ್ತೆ ಅಲ್ಲೆಲ್ಲ. ಇವಾಗ ಲೈಕ್ ಮಾಡ್ತಾರೆ ಬಹಳ ಜನ. ವೈಟ್ ಹಾಕಿರೋ ಡ್ರೆಸ್ ಒಂಥರ ಬ್ಲಾಕ್ ತರನೇ ಇದೆ, ಆ ತರಾನೇ ಇದೆ ಸರ್. ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಈ ಗಾಡಿ ನಿಮ್ಗೆ 2009 ಮಾಡೆಲ್ ಡೀಸೆಲ್ ಗಾಡಿ. ನೋಡ್ಬೋದು. ಶಾಕಿಂಗ್ ಪ್ರೈಸ್ ಕೊಡ್ತೀನಿ ಸರ್. ಹೌದಾ? ಶಾಕಿಂಗಾ ಸರ್? ಹಾರ್ಟ್ ಫೇಲ್ ಆಗ್ಬಿಡುತ್ತೆ, ನಿಧಾನ ಸ್ವಲ್ಪ ಬೇಗ ಹೇಳಿ. 2,35,000ಗೆ ಸರ್ 9 ಮಾಡೆಲ್ ಡೀಸೆಲ್ ಗಾಡಿ ಕೊಡ್ತೀನಿ. 2,35,000 ಬರೀ 235ಗೆ. ಓಕೆ, 235ಗೆ. ಬಾಡಿ ಲೈನ್ ನೋಡ್ಬೋದು, ತುಂಬ ಚೆನ್ನಾಗಿದೆ, ಕ್ಲಾಸ್ ಆಗಿದೆ ಅಂತಲೇ ಹೇಳ್ಬೋದು. ಇಂಟೀರಿಯರ್ ಕೂಡ ನೋಡ್ಬೋಣ. ಆ ಕಡೆ ಟೈರ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಈ ಕಡೆ ಟೈರ್ ಮಾತ್ರ ಸ್ವಲ್ಪ ಉಜ್ಜಿದೆ ಸರ್ ಅಲ್ವಾ? ಸ್ವಲ್ಪ ಸರ್ ಇಲ್ಲಿ ಅದು ಸ್ಟೆಪ್ನಿ ಟೈರ್ ಹಾಕಿರೋದು ಒಂದು, ಎಲ್ಲ ಇದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನೋಡಿ ಸರ್. ಹೌದಾ? ಓಕೆ, ಸ್ಟೆಪ್ನಿ ಟೈರ್ ಹಾಕಿದ್ದಾರೆ. ಇಂಟೀರಿಯರ್ ಎಲ್ಲ ಏನಿದೆ ಸರ್? ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC, ಲೆದರ್ ಸೀಟ್ಸ್, ಡಿಫಾಗರ್ ಎಲ್ಲ ಬರುತ್ತೆ ಸರ್ ಗಾಡಿನಲ್ಲಿ. ಗಾಡಿ ಕ್ಲಾಸ್ ಅಂಡ್ ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಡ್ರೈವರ್ ಸೈಡ್ ಸೀಟ್ ಸ್ವಲ್ಪ ವೇರ್ ಅಂಡ್ ಟೈರ್ ಆಗಿದೆ ಸರ್. ಅದನ್ನ ರಿಪ್ಲೇಸ್ ಮಾಡ್ಕೊಡ್ತೀರಾ? ಮಾಡಿಸ್ಕೊಡೋಣ ಸರ್. ಹೌದಾ? ಡಿಫಾಗರ್ ಎಲ್ಲ ಬರುತ್ತೆ ಸರ್ ಗಾಡಿನಲ್ಲಿ. ಸರ್ ಏನ್ ಪ್ರೈಸ್? 9 ಮಾಡೆಲ್ ಡೀಸೆಲ್ ಗಾಡಿ 2,35,000ಗೆ ಬರೀ 67,000 ಓಡಿರೋದು ಗಾಡಿ. ಬರೀ 67,000 ಅಣ್ಣ? 62,000 ಓಡಿರೋದು ಗಾಡಿ ಕೊಡ್ತೀನಿ. ಓಕೆ, ಸೂಪರ್ ಸರ್. ಕಮ್ಮಿ ಬೇರೆ ಓಡಿದೆ ಗಾಡಿ. ಎಂಜಿನ್ ಅಂತೂ ಸೂಪರ್ ಆಗಿರುತ್ತೆ ಅಂತಾನೆ ಭಾವಿಸ್ತೀನಿ ಸರ್. ನೆಕ್ಸ್ಟ್ ಫೋರ್ಡ್ ಐಕಾನ್ ಬನ್ನಿ ಸರ್. ಐಕಾನ್ ಒಂದು BMW ಬೆನ್ಸ್ ಅಂತ ಹೇಳ್ಬೋದು ಒಂದು ಜಮಾನಲ್ಲಿ. ಹೌದಾ? 7-8 ನಲ್ಲಿ. ಓಕೆ, ಐಕಾನ್ ಅಷ್ಟು ಕ್ರೇಜ್ ಇತ್ತು ಸರ್. ಹೌದು, ಐಕಾನ್ ಯಾವಾಗ ಫೋರ್ಡ್ ಕಂಪನಿ ಹೊರಗಡೆ ಹೋಯ್ತು, ಅದಕ್ಕಿಂತ ಹಿಂದೆ ಫೋರ್ಡ್ ಐಕಾನ್ಗೆ ಒಳ್ಳೆ ಕಂಪನಿ ಸರ್ ಇದು. ಫೋರ್ಡ್ ಐಕಾನ್ ಅಮೇರಿಕಾದು. ಓಕೆ, ನಿಮಗೆ ನೋಡ್ಬೋದು ಟೈರ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ. ಇಂಟೀರಿಯರ್ ಏನು ಬರುತ್ತೆ ಸರ್? ಇಂಟೀರಿಯರ್ ನಲ್ಲಿ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ ಸರ್. ಓಕೆ, ನೋಡ್ಬೋದು. ಇದು ಡ್ಯಾಶ್ ಬೋರ್ಡ್ ಎಲ್ಲ ತುಂಬ ಡಿಫ್ರೆಂಟ್ ಆಗಿ ಕೊಟ್ಟಿರ್ತಾರೆ. ಇಲ್ಲಿ ಸ್ವಲ್ಪ ಸ್ಪೇಸ್ ಕೂಡ ಕೊಟ್ಟಿರ್ತಾರೆ ಕಾಲಿಟ್ಕೊಳ್ಳೋಕ್ಕೆ ಆಗಲಿ ಅಂತ. ಸೊ ಡ್ರೈವರ್ ಸೀಟ್ಗೆ ಈ ಥರ ಇರುತ್ತೆ. ಸೊ ಮ್ಯೂಸಿಕ್ ಸಿಸ್ಟಮು, AC ಎಲ್ಲ ಬರುತ್ತೆ ನಿಮಗೆ, ಎಲ್ಲ ಬರುತ್ತೆ ಸರ್. ಸೊ ಬ್ಯಾಕ್ ಸೈಡ್ ನೋಡ್ಬೋದು, ಒಳ್ಳೆ ಸ್ಪೇಸ್ ಕೂಡ ಆಫರ್ ಮಾಡಿದ್ದಾರೆ ನೋಡ್ಬೋದು ಇಲ್ಲಿ. ಸೊ ಲೆದರ್ ಸೀಟ್ ಕವರ್ಸ್ ಬರುತ್ತೆ ನಿಮಗೆ. ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್ ಇದು? 1,60,000 ಸರ್. ಅಲ್ಲಿ 1,60,000 ಕೊಡಿ, ತಗೊಂಡೋಗಿ ಸರ್. ಹೌದಾ? ತಗೊಂಡು ಹೋಗ್ತಾ ಇರಬೇಕು. ಏನು ಸರ್ ಲವ್ ಇಮೋಜಿ ಎಲ್ಲ ಹಾಕ್ಕೊಡ್ತಾ ಇದ್ದೀರಾ? ಲವ್ ಇಮೋಜಿನ್ ಜೊತೆ ಚಾವಿ ಜೋಬ್ನಲ್ಲಿ ಇಕ್ಕೊಂಡು ಹೋಗ್ತಾ ಇರಬೇಕು.
1,60,000 ಯಾರು ಕೊಡ್ತಾರೆ ಸರ್? 800 ಕೊಡಲ್ಲ ಸರ್, ನಾನು ಐಕಾನ್ ಕೊಡ್ತೀನಿ ಬನ್ನಿ ಸರ್. 1,60,000 1,60,000 ಐಕಾನ್ ಸಿಗ್ತಾ ಇದೆ ಸರ್. 2012 ಮಾಡಲ್. ಓನ್ಲಿ 3 lakhs ಕೊಡ್ತೀನಿ ಸರ್. 3 lakh? 4 ಲಕ್ಷ ಗಾಡಿ 3 ಲಕ್ಷ ಕೊಡ್ತೀನಿ. 4 ಲಕ್ಷ ಗಾಡಿ 3 ಲಕ್ಷಕ್ಕೆ ಕೊಡ್ತಾರಂತೆ. ಇದು XX4 ಐ ಥಿಂಕ್ ಇದು ಮಾಡೆಲ್ ಇದೆ ಅನ್ಸುತ್ತೆ. ಇದು 4 ವರ್ಷ ಎಕ್ಸ್ಟ್ರಾ ಇದೆ ಸರ್. ಮಾಡೆಲ್ ನ್ಯೂ ಮಾಡೆಲ್ ಸರ್. ಇದು ನ್ಯೂ 14 ಮಾಡಲ ಇದು ಹಾಗಾದ್ರೆ? ಓಕೆ ಸರಿ, ಹೇಳಿ ಒಳಗಡೆ ಇಂಟೀರಿಯರ್ ಏನು ಬರುತ್ತೆ ಸರ್? ಇಂಟೀರಿಯರ್ ನಲ್ಲಿ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC, ಡಿಫಾಗರ್, ಆಮೇಲೆ ನಿಮಗೆ ಫ್ಯಾಬ್ರಿಕ್ ಸೀಟ್ಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಸಿಸ್ಟಮ್ಸ್ ಬರುತ್ತೆ ಸರ್ ಗಾಡಿನಲ್ಲಿ. ಫ್ಯಾಬ್ರಿಕ್ ಸೀಟ್ಸ್ ಇದು ಎಕ್ಸ್ಟ್ರಾ ಹಾಕ್ಸಿರೋದಲ್ವಾ ಸರ್? ಇದು ಪರ್ಸನಲ್ ನಾನು ಗೋವಾದಿಂದ ಓಡಿಸ್ಕೊಂಡು ಬಂದಿರೋದು ಸರ್ ಗಾಡಿ. ಗೋವಾ ಗಾಡಿನ ಇದು? ಗೋವಾ ಇಲ್ಲ, ಕರ್ನಾಟಕ ಗಾಡಿ. ನೀವು ಯೋಚನೆ ಮಾಡ್ತಾ ಇರೋದು ಪ್ರೈಸ್ ಏನಪ್ಪ 3 ಲಕ್ಷ ಕೊಡ್ತಾ ಇದ್ದಾನೆ, ಗೋವಾ ಗಾಡಿ ಇರ್ಬೋದು ಅಂತ. ನಂಬರ್ ಪ್ಲೇಟ್ ತರಿಸ್ಬಿಡಿ ಸರ್ವಿಸ್ಗೆ ಫಸ್ಟ್. ಕರ್ನಾಟಕ ಗಾಡಿ ಸರ್ ಅದು. ಗೋವಾದಿಂದ ಅಂದ್ರಲ್ಲ, ಗೋವಾ ಗಾಡಿ ಅನ್ಕೊಂಡ್ಬಿಟ್ಟೆ. ಗೋವಾಗೆ ಟ್ರಿಪ್ ಹೋಗಿದ್ದೆ ರಂಜಾನಿಂದ ಮುಂದೆ. ಏನ್ ಸರ್ ಇಲ್ಲಿರೋ ಕಾರ್ಗಳನ್ನೆಲ್ಲ ತಗೊಂಡು ಟ್ರಿಪ್ ಹೋಗ್ತಾ ಇದೀರಾ ನೀವು? ಹೋಗ್ತಾ ಇರ್ಬೇಕು. ಇದು ಚೆಕ್ ಮಾಡ್ಬೇಕು ಅಲ್ಲ ಸರ್? ಕಸ್ಟಮರ್ ನಮ್ಗೆ ಫಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ನಾವು ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕು. ಈ ಕಾರ್ ಓನರ್ ಗಳಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸರ್. ಯಾವ ಗಾಡಿ ಬೇಕಾದ್ರೆ ತಗೊಂಡು ಹೋಗ್ಬೋದು, ಎಲ್ಲ ಗಾಡಿ ಎತ್ಕೊಂಡು ಹೋಗ್ತಾ ಇರ್ತೀವಿ ಸರ್ ನಾವು. ಓಕೆ, ನೀವು ಚೆಕ್ ಮಾಡ್ದಂಗೆ ಆಗುತ್ತೆ. ಏನ್ ಪ್ರೈಸ್ ಸರ್ ಇದು? ಸರ್ ಬರೀ 3 lakhs, 3 lakhs ಕೊಡ್ತೀನಿ ಸರ್. ಓಕೆ ಸೂಪರ್. ಸಿಂಗಲ್ ಓನರಾ? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಆಗಿದೆ. ಎಷ್ಟು ಹೊಡಿದೆ ಸರ್ ಇದು? ಸರ್ ಓಡಿರೋದು ಇದು ಗಾಡಿ 71,000 ಕಿಲೋಮೀಟರ್. 71,000 ಹೊಡಿದ್ಯಾ? ಸೂಪರ್ ಸರ್. ನೆಕ್ಸ್ಟ್ ಸರ್ ವಾಲ್ಸ್ವಾಗನ್ ಆಮಿಯೋ. ಟೈರ್ಸ್ ಬಾಡಿ ಕಂಡೀಷನ್ ತೋರಿಸ್ಬಿಡಿ ಸರ್. 18 ಮಾಡಲ್. ಹೌದು, ಶಾಕ್ ಆಗ್ಬೇಕು. ಆ ಪ್ರೈಸಿಂಗ್ ಕೊಡ್ತೀನಿ ನಾನು. ಆಮಿಯೋ ಏನಂತ ಹೇಳಿದ್ರೆ ಇದು ನಿಮ್ಗೆ ಲೈಕ್ ಪೋಲೋ ತರ ಬರುತ್ತೆ. ಡಿಕ್ಕಿ ಮಾತ್ರ ಎಕ್ಸ್ಟ್ರಾ. ಡಿಕ್ಕಿ ಎಕ್ಸ್ಟ್ರಾ ಬರುತ್ತೆ ಅಷ್ಟೇ. ಈಗ ಹೇಗೆ ಸ್ವಿಫ್ಟ್ ಡಿಸೈರ್ ಇದೆ ಆ ತರ ಇದು ಪೋಲೋನೇ. ಇದು ಡಿಕ್ಕಿ ಒಂದು ಬರುತ್ತೆ, ನಿಮ್ಗೆ ಫ್ರಂಟ್ ನೋಡ್ಬೋದು, ಫುಲ್ ಪೋಲೋ ತರ ಕಾಣುತ್ತೆ. ಸರ್ ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಈ ಗಾಡಿ 2018 ಮಾಡಲ್. ಟೈರ್ ಬ್ರ್ಯಾಂಡ್ ನ್ಯೂ ಹಾಕ್ಸಿದ್ದಾರೆ. ಓಕೆ. ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC, ಹೇರ್ ಬ್ಯಾಗ್, ABS, ಲೆದರ್ ಸೀಟ್ಸ್, ಡಿಫಾಗರ್ ಓಕೆ ಎಲ್ಲ ಬರುತ್ತೆ ಗಾಡಿನಲ್ಲಿ. ಡಿಫಾಗರ್ ಎಲ್ಲ ಬರುತ್ತೆ ಇದರಲ್ಲಿ. ಚೆನ್ನಾಗಿದೆ. ಟೈರ್ ಪ್ರೊಫೈಲ್ ಎಲ್ಲ ಹೊಸದಾಗಿದೆ ಅಂತಾನೆ ಹೇಳಿ. ಬ್ರ್ಯಾಂಡ್ ನ್ಯೂ. ಪ್ರೈಸ್ ಸರ್? ಪ್ರೈಸ್ 5,80,000. 18 ಮಾಡಲ್. 18 ಮಾಡಲು. 18 ಮಾಡಲ್ ಸರ್. 18 ಮಾಡಲು 5,80,000ಗೆ ಕೊಡ್ತಾ ಇದ್ದಾರೆ. ಸೂಪರ್ ಪ್ರೈಸಲ್ಲಿ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ಆಕ್ಚುಲಿ ಒಂದು ಗೋಲ್ಡ್ ಕಲರ್ ವರ್ಣ ಇದೆ. ಏನ್ ಸರ್ ಗೋಲ್ಡ್ ತರಿಸಿದೆ ಇವತ್ತು? ಸರ್ 24 ಕ್ಯಾರೆಟ್ ಇದು. 24 ಉಜ್ ನೋಡ್ಲಾ? ಬೇಡ ಸರ್, ಉಜ್ ಹೇಳಿ ಸರ್. ಇದು 24 ಕ್ಯಾರೆಟ್ ಗೋಲ್ಡ್ ಆಟೋಮೆಟಿಕ್ SX ಟಾಪ್ ಎಂಡ್. ಬರೀ 7 ಲಕ್ಷ ರೂಪಾಯಿದು ಕಂಪ್ನಿಯಿಂದ ಸೀಟ್ಸ್ ಇದೆ ಸರ್ ಇದು. ಓಕೆ ನೋಡಿ ಸರ್, ಬರೀ ಸೀಟ್ 7 ಲಕ್ಷ ರೂಪಾಯಿ ಸರ್. 7 ಲಕ್ಷ ಸೀಟ್ ತೋರಿಸಿ ಸರ್ ನೀವು. ಲೆದರ್ ಸೀಟ್ ಒರಿಜಿನಲ್ ಸ್ಟ್ಯಾಂಡ್ಲಿ ಇದು. ಅಲ್ಲಿ ಇದೆ ನೋಡಿ ಸರ್, ಸ್ಟ್ಯಾಂಡ್ಲಿ ಮೊನಿಗ್ರಾಮ್. ಹೌದಾ? ನೋಡಿ ಸ್ಟ್ಯಾಂಡ್ಲಿ ಮೊನಿಗ್ರಾಮ್. ಗೊತ್ತಾಯ್ತು, ನೋಡಿದೆ ಸರ್. ಸೊ ಇದು 2 ಲಕ್ಷ ರೂಪಾಯಿ ಸರ್? ಇದು 2 ಲಕ್ಷ. ನೀವು ಹೋಗಿ ಇನ್ಕ್ವೈರಿ ಮಾಡ್ಕೊಳ್ಳಿ ಸರ್ ಕಂಪ್ನಿನಲ್ಲಿ. ಹೌದಾ? ಸೂಪರ್ ಸರ್. ಇಂಟೀರಿಯರ್ ಏನ್ ಬರುತ್ತೆ ಮತ್ತೆ ಸರ್? ಇಂಟೀರಿಯರ್ ಟಾಪ್ ಎಂಡ್ ಸರ್ ಇದು. ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC. ಇದು ಡ್ಯಾಶ್ ಬೋರ್ಡ್ ಹಿಂಗೆ ಬರುತ್ತಾ? ಇದೊಂಥರ ವಾಲ್ಕೊಂಡಂಗಿದೆಯಲ್ಲ ಈ ಕಡೆ? ಈ ತರಾನೇ ಬರೋದು ಸರ್ ಇದಕ್ಕೆ ಟಾಪ್ ಎಂಡ್ಗೆ. ಹೌದಾ? ನಾನು ಫಸ್ಟ್ ವರ್ಷನ್ ನೋಡಿದ್ನೇನೋ, ಅದು ಸ್ಟ್ರೈಟ್ ಆಗಿತ್ತು ಆಕ್ಚುಲಿ. 2 ಲಕ್ಷ ರೂಪಾಯಿ ಸ್ಟ್ಯಾನ್ಲಿ ಲೆದರ್ ಕೇಸ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಗಾಡಿನ ಹೊರಗಡೆ ಎಲ್ಲೂ ಬಿಡಂಗಿಲ್ಲ, ಕೆಲ್ತನ ಆಗೋಗುತ್ತೆ. ಸೊ ಡಿಫಾಕರ್ ಎಲ್ಲ ಇದೆ, ಎಲ್ಲ ಟಾಪ್ ಎಂಡ್ ಸರ್ ಇದು. ಟಾಪ್ ಎಂಡ್ ಮ್ಯಾಕ್ಸ್ ಇದೆ ನೋಡಿ, ತೋರಿಸಿ ಕಸ್ಟಮರ್ಸ್ಗೆ. ಟಾಪ್ ಎಂಡ್ ಇದು. ಟಾಪ್ ಎಂಡ್ ನಿಮಗೆ ಟೈರ್ ಪ್ರೊಫೈಲ್ ಎಲ್ಲ ಹೊಸದಾಗಿ ಟೈರ್ ಹಾಕ್ಸಿದ್ದಾರೆ ಅಂತಾನೆ ಹೇಳ್ಬೋದು. 10 ಮಾಡಲ್ ಸರ್, ಆಟೋಮೆಟಿಕ್. ಓಕೆ, ಆಟೋಮೆಟಿಕ್ ಅದನ್ನು 2,80,000ಗೆ ಓಡ್ಬಿಡ್ತೀನಿ ಸರ್. ಎಷ್ಟು? 2,80,000ಗೆ ಬರೀ 2,80,000 ರೂಪಾಯಿಗೆ. 2 ಲಕ್ಷ ರೂಪಾಯಿ ಸೀಟ್ಗೆ ಇದೆಯಲ್ಲ ಸರ್, 80,000 ರೂಪಾಯಿ ಗಾಡಿನ ತಗೊಂಡೋಗಿ ಸರ್. ಖುಷಿ ಆಗಿದ್ರೆ ನಮ್ ವಿಶ್ಕರ್ ಅದು ಅಷ್ಟೇ, ನಮ್ಗೇನು ಖುಷಿ. ಬರೀ 80,000 ರೂಪಾಯಿಗೆ ಗಾಡಿ ಕೊಡ್ತಾ ಇದಾರೆ. 2 ಲಕ್ಷ ರೂಪಾಯಿ ಸೀಟ್ ಕವರ್ ಇದೆ. ಸೀಟ್ ಕವರ್ ಬೇಡ ಅಂತ ಕೊಟ್ಬಿಟ್ಟು ಅವ್ರ ಹತ್ರ 80,000 ರೂಪಾಯಿ ತಗೊಂಡೋಗಿ ಆಗಲ್ವಾ? ಆಗಲ್ಲ ಸರ್, ವ್ಯಾಲ್ಯೂನೇ ಇರಲ್ಲ ಗಾಡಿದು. ಗಾಡಿ ವ್ಯಾಲ್ಯೂ ಹೋಗ್ಬಿಡುತ್ತೆ ಆಮೇಲೆ. ನೀವೇ ತಾನೇ ಹೇಳಿದ್ದು ಟೈರ್ ಇದು ಸೀಟ್ ಕವರ್ಸ್. ಸೀಟ್ ಕವರ್ ಇಂದಾನೆ ವ್ಯಾಲ್ಯೂ ಸರ್. ನೆಕ್ಸ್ಟ್ ಫೋರ್ಡ್ ಫಿಯೆಸ್ಟಾ. ಹೇಳಿ. ಬ್ಲ್ಯಾಕ್ ಕಲರ್ದು. ಬ್ಲ್ಯಾಕ್ ಕಲರ್ ಕಣ್ಣು ಕುಗ್ತಾ ಇದೆ ಸರ್. ಮೊದಲು ಬೇರೆ ಲೈಟ್ ಇಲ್ಲ, ಹೊರಗಡೆ ತಗೊಂಡು ಹೋಗ್ಬಿಟ್ಟು ಮಾಡೋಣ ಅನ್ಕೊಂತೀನಿ ನಾನು ಒಂದೊಂದು ಟೈಮ್. ಹೇಳಿ. 10 ಮಾಡಲ್ ಡೀಸೆಲ್ ಗಾಡಿ. ಡೀಸೆಲ್. ಅದು ಪೆಟ್ರೋಲ್ ತೋರಿಸಿದೆ ಅಲ್ಲ, ಇವಾಗ ಡೀಸೆಲ್ ತೋರಿಸ್ತೀನಿ. ಓಕೆ, ಹೇಳಿ ಸರ್. ಟೈರ್ ಪ್ರೊಫೈಲ್ ನೋಡ್ಬೋದು, ಚೆನ್ನಾಗಿದೆ. ಇಂಟೀರಿಯರ್ ಏನೇನು ಬರುತ್ತೆ ಸರ್? ಇಂಟೀರಿಯರ್ ನಲ್ಲಿ ನಿಮ್ಗೆ 4 ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಸರ್ ಗಾಡಿನಲ್ಲಿ. ಗಾಡಿ ತುಂಬಾ ಎಕ್ಸ್ಟ್ರಾ ಕ್ಲಾಸ್ ಅಂಡ್ ಮಿಂಟ್ ಕಂಡೀಷನ್. ಇಂಟೀರಿಯರ್ ಎಲ್ಲ ಸೂಪರ್ ಆಗಿದೆ. ಬಾಡಿ ಲೈನ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಬ್ಲ್ಯಾಕ್ ಕಲರ್ ಇರೋದ್ರಿಂದ ನಾನು ಪದೇ ಹೇಳ್ತೀನಿ, ಬಾಡಿ ಲೈನು ಎಲ್ಲೂ ಕೂಡ ಸ್ಕ್ರಾಚಸ್ ಆಗಲಿ ಡೆಂಟ್ಸ್ ಆಗಲಿ ಇಲ್ಲ.
ನಿಮಗೆ ಡಿಫಾಗರ್ ಏನು ಬರ್ತಾ ಇಲ್ಲ. ಇದು ಬೇಸ್ ವೇರಿಯಂಟಾ ಮಿಡ್ ವೇರಿಯಂಟ್ ಸರ್? ಇದು ಮಿಡ್ ವೇರಿಯಂಟ್ ಸರ್. ಮಿಡ್ ವೇರಿಯಂಟಾ? ಓಕೆ. ಏನು ಪ್ರೈಸ್ ಸರ್ ಇದು? ಸರ್ ಇದು ಡೀಸೆಲ್ ಗಾಡಿ, ಅದೂನು ಡೀಸೆಲ್ ಗಾಡಿ ಇದ್ದೀನು 2,35,000 ಕೊಡ್ತೀನಿ ಸರ್. 2,35,000 ಓನ್ಲಿ 235ಗೆ ಸರ್. ಎಷ್ಟು ಓಡಿದೆ ಸರ್ ಇದು? ಸರ್ ಇದು ಓಡಿರೋದು 64,000 ಕಿಲೋಮೀಟರ್ ಓಡಿದೆ ಸರ್. 64 ಓಡಿದ್ಯಾ? ಸೂಪರ್ ಸರ್. ನೆಕ್ಸ್ಟ್ ಶವರ್ಲೆಟ್ ಬೀಟ್ ತುಂಬಾ ಡಿಮ್ಯಾಂಡ್ ಆಗಿದೆ ಸರ್ ಗಾಡಿ. ಸೊ ಅದು ರೆಡ್ ಕಲರ್ ಎತ್ತಿ ತೋರಿಸುತ್ತೆ ಸರ್. ಒಂದು ಕಾಶ್ಮೀರ್ ಆಪಲ್ ರೆಡ್ ಇರತ್ತಲ್ಲ, ನೋಡ್ಬೋದು. ಈ ಕಾರ್ನು ವ್ಯತ್ಯಾಸ ನೋಡಿ. ಇದು ಬ್ಲ್ಯಾಕ್ ಕಲರ್, ನಿಮ್ಗೆ ಕಾರೇ ಕಾಣಿಸಲ್ಲ. ಇದು ರೆಡ್ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಐತೆ. ಬ್ಲ್ಯಾಕ್ ಎಲ್ಲ ಇಷ್ಟು ಕಾಣ್ತಾ ಇದೆ ಅಂದ್ರೆ ಲೈಟ್ ಬೆಳಕು ತಗೊಂಡೋದ್ರೆ ಇನ್ನೂ ಎಷ್ಟು ಚೆನ್ನಾಗಿ ಕಾಣಿಸ್ಬೇಡ ಅಲ್ವಾ? ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಈ ಗಾಡಿ ರೆಡ್ ಕಲರ್ ಗಾಡಿ ನಿಮ್ಮ ಇಷ್ಟರಿಗೆ ಬರೀ 2011 ಮಾಡಲ್, 11-12 ಅದು ಕನ್ಫ್ಯೂಸ್ ಇದ್ದೀನಿ. 11 ಹೇಳ್ಬಿಡ್ತೀನಿ ಹೋಗಿ ಸರ್. 12 ಇದ್ದನು ಒಂದು ಕಮ್ಮಿನೇ ಹೇಳ್ತೀನಿ. ಹೌದಾ? 12 ಇದ್ರೂ ಹಂಗೆ ಹೇಳ್ತಾರಂತೆ. ಓಕೆ, ಹೇಳಿ. ಸಿಂಗಲ್ ಓನರ್ ವೆಹಿಕಲ್ ಸರ್. ಸಿಂಗಲ್ ಓನರ್? ಸಿಂಗಲ್ ಓನರ್ ವೆಹಿಕಲ್. ಓಕೆ, ಸೂಪರ್. ಡಾಕ್ಟರ್ ಯೂಸ್ ಮಾಡಿರೋದು ಗಾಡಿ. ಡಾಕ್ಟ್ರಾ? ಟೈರ್ ಪ್ರೊಫೈಲ್ ನೋಡ್ಬೋದು. ಆ್ಯಂಡ್ ನಿಮಗೆ ಮ್ಯಾಕ್ ಬರಲ್ಲ ಇದರಲ್ಲಿ, ನಾರ್ಮಲ್ಲು. ಇಂಟೀರಿಯರ್ ಏನು ಬರುತ್ತೆ ಸರ್? ಇಂಟೀರಿಯರ್ ನಲ್ಲಿ ನಿಮಗೆ ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಸರ್. ಗಾಡಿ ತುಂಬಾ ಗಾಡಿ ತಗೊಂಡಂಗಿಂದ ಅವರು ಮ್ಯೂಸಿಕ್ ಸಿಸ್ಟಮೇ ಹಾಕ್ಸಿಲ್ಲ. ಸಿಂಗಲ್ ಓನರ್ ಹಂಗೆ ಓಡಿಸ್ತಾ ಇದಾರೆ. ಮೇ ಬಿ ಓಲ್ಡ್ ಏಜ್ ಅವ್ರು ಯಾರಾದ್ರೂ ಇರ್ಬೋದು. ಒಂದು 60 ಇಯರ್ಸ್ ಇದೆ ಮೇ ಬಿ. ಯಾಕಂದ್ರೆ ನಮ್ಮಂತ ಹುಡುಗರಾಗಿದ್ರೆ ಫುಲ್ ಬೂಮ್ ಬಾಕ್ಸ್ ಎಲ್ಲ ಹಾಕೊಂಡು ಏನೋ ಮಾಡಕ್ಕೆ ಇದ್ರು. ಹೇಳಿ ಸರ್ ಈ ಗಾಡಿ ಬಗ್ಗೆ ಪ್ರೈಸ್. ಸರ್ ಇದು 2011 ಇಟ್ಕೊಳ್ಳಿ. ಸಿಂಗಲ್ ಓನರ್ ಗಾಡಿ ಓನ್ಲಿ 220ಗೆ ಕೊಡ್ತೀನಿ ಸರ್. 220 ಸಿಂಗಲ್ ಓನರ್ ಗಾಡಿ, ಅದನ್ನು 2,20,000. ಪೆಟ್ರೋಲ್ ಗಾಡಿ 68,000. ಎಷ್ಟು ಓಡಿದೆ ಸರ್? 68? 68 ಓಡಿದೆ ಸರ್. ಹೌದಾ? ಸೂಪರ್. ಪೆಟ್ರೋಲ್ ಅಲ್ವಾ? ಪೆಟ್ರೋಲ್ 101% ಪೆಟ್ರೋಲ್. ಓಕೆ, ಸೂಪರ್ ಸರ್. ಹೇಳಿ ಸರ್ ನಿಸಾನ್ ಬಗ್ಗೆ. ಸರ್ ಇದು ನಿಸಾನ್ ಗಾಡಿ ತುಂಬಾ ಸನ್ನಿ. ಇದು ನಿಸಾನ್ ಸನ್ನಿ. ಓಕೆ, ತುಂಬಾ ಸ್ಪೋರ್ಟಿ ಲುಕ್ ಇದು. ಸನ್ನಿ ಅಂದ್ರೆ ಸನ್ನಿ ಲಿಯೋನಾ ಸರ್? ಇದು ಸನ್ನಿ ಲೋನಿ ಹೀರೋಯಿನ್ ತರ ಇದೆ ಸರ್ ಇದು. ಹೇಳಿ. ಒಂದು ಹೀರೋಯಿನ್ ಇದೆ ಅಲ್ಲ, ಸನ್ನಿ ಲೋನಿ, ಆ ತರ ಇದೆ ನೋಡಿ ಸರ್ ಗಾಡಿಯಿಂದ. ಹಾಗೆ ನೋಡ್ಬೋದು. ಟೈರ್ ಪ್ರೊಫೈಲ್ ಎಲ್ಲ ಲಕ್ಸುರಿಯಸ್ ಗಾಡಿ ಚೆನ್ನಾಗಿದೆ. ಲಕ್ಸುರಿಯಸ್ ಗಾಡಿ ಇದು ತುಂಬಾ. ನೋಡಿ ಸ್ಪೇಷಿಯಸ್ ನೋಡಿ ಸರ್. ಡಿಕ್ಕಿ ಸ್ಪೇಷಿಯಸ್. ಡಿಕ್ಕಿನಲ್ಲಿ 4 ಜನ ಹಾಕೊಂಡ್ಬೋದು. ಓಕೆ. ಏರ್ ಬ್ಯಾಗ್ ABS ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಲಕ್ಸುರಿಯಸ್ ಗಾಡಿ ಸರ್. ಡ್ಯುಯಲ್ ಏರ್ ಬ್ಯಾಗ್, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿ. ಡಿಫಾಗರ್ ಎಲ್ಲ ಬರುತ್ತೆ. ಅಬ್ಬಾ, ಸ್ಪೇಸ್ ನೋಡ್ರಿ ಎಷ್ಟು ದೊಡ್ಡದಿದೆ. ಬ್ಯಾಕ್ AC ಬರುತ್ತೆ ನೋಡಿ ಸರ್. ಬ್ಯಾಕ್ AC ಬರುತ್ತೆ ಸರ್. ಸ್ಪೇಸ್ ಎಷ್ಟು ಸಕ್ಕತ್ತಾಗಿದೆ ಸ್ಪೇಸ್. BMW ಬೆನ್ಸ್ ನಲ್ಲಿ ಸ್ಪೇಸ್ ಬರುತ್ತಲ್ಲ, ಆ ತರಾನೇ ಗಾಡಿ ಇದು. ಬೆಂಗಳೂರಲ್ಲಿ ಬ್ಯಾಚುಲರ್ ಒಂದೊಂದು ರೂಮ್ ಅಂತ ಮಾಡ್ಕೊಂಡಿರ್ತಾರೆ. ಅಷ್ಟು ದೊಡ್ಡ ರೂಮ್ ಐತೆ ಇದರಲ್ಲಿ ಹಿಂದ್ಗಡೆ. ಸೊ ಚೆನ್ನಾಗಿದೆ. ಬಾಡಿ ಲೈನಲ್ಲಿ ಚೆನ್ನಾಗಿದೆ. ಇದೊಂಥರ ಡಿಫ್ರೆಂಟ್ ಲುಕ್ ಇರುವಂಥದ್ದು. ಸನ್ನಿ ಅಂತ, ನಿಸಾನ್ ಸನ್ನಿ. ಸರ್ ಪ್ರೈಸ್ ನಿಮ್ಮ ಇಷ್ಟಗಳಿಗೆ 2013 ಮಾಡಲ್ ಡೀಸೆಲ್ ಗಾಡಿ 68,000 ಓಡಿರೋದು. ಬರೀ ನಿಮ್ಗೆ 3.5 ಲಕ್ಷಕ್ಕೆ ಸನ್ನಿ ಕೊಡ್ತೀನಿ ಸರ್. ಹೌದಾ? ಓನ್ಲಿ 350ಗೆ. ಏನ್ ಸರ್ ಸನ್ನಿಗೆ ಅಷ್ಟೊಂದು ರೇಟ್ ಕಮ್ಮಿ ಆಗ್ಬಿಟ್ಟಿದೆ? ಹೇಗೆ ಕಮ್ಮಿ ಆಗಿಲ್ಲ, ನಾನು ಆಫರ್ ನಲ್ಲಿ ಕೊಡ್ತಾ ಇರೋದು ಸರ್. ಹೇಳಿ. ಫಿಯೇಟ್ ಪುಂಟೋ ಸರ್ ಇದು. ಪುಂಟೋ ಹೇಳಿ ಸರ್. ಪುಂಟೋ ಟಾಪ್ ಎಂಡ್ ಸರ್. ಮ್ಯಾಕ್ಸ್ ಸಮೇತ ಇದೆ ನೋಡಿ ಸರ್. ಮ್ಯಾಗ್ವಿಲ್ ಸೂಪರ್ ಆಗಿದೆ. ಇದು ಕೂಡ ಬ್ಲ್ಯಾಕ್ 11 ಮಾಡಲ್ ಡೀಸೆಲ್ ಗಾಡಿ ಅದೂನು. ಓಕೆ. ಇದರಲ್ಲಿ ನಿಮಗೆ 4 ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, AC, ಫ್ಯಾಬ್ರಿಕ್ ಸೀಟ್ಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ ಸರ್. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಬ್ಯಾಕ್ ಸೈಡ್ ಎಲ್ಲ ನೋಡ್ಬೋದು. ಇದು ಟಾಪ್ ಎಂಡ್ ಸರ್. ಇದು ಡಿಫಾಗರ್ ಇಲ್ಲ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕ್ಸಿರೋದು. ಹೌದು ಅಲ್ವಾ? ಏನು ಪ್ರೈಸ್ ಸರ್ ಇದು? ಸರ್ ಇದು ಬಂದು ಪ್ರೈಸ್ 2011 ಮಾಡಲ್ ಡೀಸೆಲ್ ಗಾಡಿ ಶಿಫ್ಟ್ ಇಂಜಿನ್ ಬರೋದು ಬರೀ 2,35,000 ಕೊಡ್ತೀನಿ ಸರ್. 2,35,000 ಡೀಸೆಲ್. ಹೌದು ಸರ್. ಓಕೆ. ಏನು ಮೈಲೇಜ್ ಕೊಡ್ಬೋದು ಸರ್ ಇದು? ಮೈಲೇಜ್ ಬರುತ್ತೆ ಸರ್. ಶಿಫ್ಟ್ ಎಷ್ಟು ಬರುತ್ತೆ ಅಷ್ಟು ಮೈಲೇಜ್ ಬರುತ್ತೆ ಸರ್. 18 ಇಂದ 20. ಹೌದಾ? ಇದು ಡೀಸೆಲ್ ವೇರಿಯಂಟ್ ಆಗಿರೋದ್ರಿಂದ ಹೋಂಡಾ ಸಿಟಿ ಸರ್. ಓಕೆ, ಸೂಪರ್. ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಮ್ಯಾಗ್ವಿಲ್ ತೋರಿಸಿ ಸರ್ ಫಸ್ಟ್, ಆಮೇಲೆ ಪ್ರೈಸ್ ಹೇಳೋಣ. ವಾವ್, ಸೂಪರ್ ಆಗಿದೆ. ಮ್ಯಾಗ್ವಿಲ್ ನೋಡ್ಬೋದು. ಟೈರ್ ಪ್ರೊಫೈಲ್ ಸೂಪರ್ ಆಗಿದೆ. ಮ್ಯಾಗ್ವಿಲ್ ಕೂಡ ಚೆನ್ನಾಗಿದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕ್ಸಿದ್ದಾರೆ. 2005 ಮಾಡಲ್ ಬರೀ 1,30,000 ಕೊಡ್ತೀನಿ. 5 ಮಾಡಲು 1,30,000. ಬರೀ 1,30,000ಗೆ 5 ಮಾಡಲ್. ಅದು ಹೋಂಡಾ ಸಿಟಿ. ಓಕೆ. ಇದು ಒಂಥರ ರಾಕೆಟ್ ಸ್ಪೀಡಲ್ಲಿ ಹೋಗುವಂಥ ಗಾಡಿ ಅಂತಲೇ ಹೇಳ್ಬೋದು. ಹೋಂಡಾ ಸಿಟಿಯಲ್ಲಿ ತುಂಬ ಚೆನ್ನಾಗಿದೆ. ಇವಾಗ ಕೂಡ ಹೋಂಡಾ ಸಿಟಿ ಫ್ಯಾನ್ಸ್ಗೆ ಅರ್ಥ ಆಗುತ್ತೆ. ಫಸ್ಟ್ ಮಾಡಲ್ ಹೋಂಡಾ ಸಿಟಿಗೆ ಅಷ್ಟೇ ವ್ಯಾಲ್ಯೂ ಇದೆ. ಹೊಸ ಮಾಡೆಲ್ಗಿಂತ ಹಳೆ ಮಾಡೆಲ್ ತುಂಬಾ ವ್ಯಾಲ್ಯೂ ಇದೆ. ಯಾಕಂತ ಹೇಳಿದರೆ ಅದು ಅದರ ಪಿಕಪ್ಗೆ ಹೆಸರಾಗಿರುವಂಥ ಗಾಡಿ ಅಂತಲೇ ಹೇಳ್ಬೋದು. ಇಂಟೀರಿಯರಲ್ಲಿ ಏನೇನು ಬರುತ್ತೆ ಇದರಲ್ಲಿ? ಇದರಲ್ಲಿ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC,
ಪವರ್ ಸ್ಟೀರಿಂಗ್ ಎಲ್ಲ ಬರುತ್ತಾ, ಪವರ್ ವಿಂಡೋಸು ಎಲ್ಲ ಇದೆ. ಸೊ ನೋಡ್ಬೋದು ಡಿಫಾಗರ್ ಎಲ್ಲ ಆಫರ್ ಮಾಡಿದ್ದಾರೆ. ಹಾಗೆ ಮ್ಯೂಸಿಕ್ ಸಿಸ್ಟಮ್ ಇದು ಕೂಡ ಇದೆ. ಪಯರ್ನಿರ್ದು ಪುಂಟೋ ಬಗ್ಗೆ ಹೇಳಿ ಸರ್. ಪುಂಟೋ 2012 ಮಾಡಲ್, ಹಾಂ, ಇಮೋಷನಲ್ ಪ್ಯಾಕ್. ಓಕೆ. ಗಾಡಿ ತುಂಬ ಜಬರ್ದಸ್ತ್ ಇದೆ, ಡೀಸೆಲ್ ಗಾಡಿ. ಗಾಡಿ ಕ್ಲಾಸ್ ಕಂಡೀಷನಲ್ಲಿ ಇದೆ. ಓಕೆ. ಇದರಲ್ಲಿ ನಿಮಗೆ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC, ಫ್ಯಾಬ್ರಿಕ್ ಸೀಟ್ಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿನಲ್ಲಿ. ಓಕೆ. ಗಾಡಿ ಒಂದು ನೀವು ಹೇಳ್ರು ಅಲ್ಲ ಸರ್, ಹೆಂಗೆ ಸರ್? ಮೆಟಾಲಿಕ್ ಗ್ರೇ ಅಂತ, ಹಾಂ, ಮರೂನ್, ಸಾರಿ ಮೆಟಾಲಿಕ್ ಮರೂನ್ ಅಂತ, ಆ ಥರ ಕಲರ್ ಗಾಡಿ ಸರ್ ಇದು. ಹೌದು, ಸೂಪರ್ ಆಗಿದೆ. ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಗಾಡಿ ನೀಟಾಗಿದೆ. ಏನು ಪ್ರೈಸ್ ಸರ್ ಇದು? ಸರ್ ಇದು ಪ್ರೈಸ್ ಬರೀ 280 ಕೊಡಿ ಸರ್. 280 ಡೀಸೆಲ್ ಗಾಡಿ 12 ಮಾಡಲ್ ಕೊಡ್ತೀನಿ. ಅದನ್ನು ಚಿಕ್ಕ ಫ್ಯಾಮ್ಲಿಗೆ ಬಜೆಟ್ ಇರೋಲ್ಲ, ಇಲ್ಲ ಟ್ರಾಫಿಕಲ್ಲಿ ನಮಗೆ ಹೋಗೋಕ್ಕಾಗಲ್ಲ, ಕಷ್ಟ, ಬೈಕು ಓಡ್ಸೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ, ಅವರು ಪಾಪ ಧೂಳಲ್ಲಿ ಹೋಗಬೇಕು ಅಂಥವ್ರಿಗೆ ಮಳೆ ಬಿದ್ದರೆ ಮಳೆಗೆ ಪ್ರೂಫ್ ಆಗಿ ಕೂಡ ಈ ಒಂದು ಗಾಡಿ ಇರುತ್ತೆ ಅಂತಲೇ ಹೇಳ್ಬೋದು. ಒಂದು ಪರ್ಪಲ್ ಕಲರಲ್ಲಿದೆ, ತುಂಬ ಕ್ಯೂಟ್ ಆಗಿದೆ. ಈ ಗಾಡಿ ಬಗ್ಗೆ ಹೇಳಿ ಸರ್. ಸರ್ ಇದು ಟಾಪ್ ಎಂಡ್ 14 ಮಾಡಲ್ XT. ಹಾಂ, ನಿಮಗೆ ಪವರ್ ಸ್ಟೇರಿಂಗ್ ಬರಲ್ಲ ನ್ಯಾನೋನಲ್ಲಿ. ಇದರಲ್ಲಿ ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋಸ್ ಎಲ್ಲ ಫ್ಯೂಚರ್ಸ್ ಸಮೇತ ಇರೋದು. ಇದು ನ್ಯೂ ಶೇಪ್ ಗಾಡಿ ಇದು ಸರ್. ಇದು ಹೋಗ್ಬಿಟ್ಟಿದೆ, ಹಾಕ್ತೀರಾ? ಹಾಕ್ಸ್ಕೊಡ್ತೀನಿ ಸರ್. ಒಂದು ಹ್ಯಾಂಡಲ್ ಹೋಗಿದೆ ಅಷ್ಟೇ. ಅದು ಹೆಂಗೆ ತೆಗೆಯೋದು ಹೆಂಗೆ? ತೆಗೆಯೋದು ಲಾಕ್ ಆಗಿದೆ ಸರ್. ಲಾಕ್ ಆಗಿದೆ. ಗ್ಲಾಸಿಂದಾನೆ ತೋರಿಸ್ಬಿಡಿ ಅವ್ರ ವಿಷ್ಕರಿಗೆ. ಓಕೆ. ಇಂಟೀರಿಯರಲ್ಲಿ ನೋಡಿ, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC, ಓಕೆ, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿನಲ್ಲಿ. ಲೆದರ್ ಸೀಟ್ಸ್ ಎಲ್ಲ ಚೆನ್ನಾಗಿದೆ. ಮ್ಯೂಸಿಕ್ ಸಿಸ್ಟಮ್, ಸ್ಪೀಕರ್ಸ್. ಗಾಡಿ ಕ್ಲಾಸ್ ಅಂಡ್ ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಓಕೆ. 14 ಮಾಡಲ್ XT ಪವರ್ ಸ್ಟೇರಿಂಗ್ ಗಾಡಿ ಬರೀ 40,000 ನೋಡಿರೋದು. ಹಾಂ, 155 ಕೊಡ್ಬಿಡ್ತೀನಿ ಸರ್. 155 ಬರೀ 40,000 ನೋಡಿರೋಂಥ ಗಾಡಿ. 14 ಮಾಡಲ್, ಸಿಂಗಲ್ ಓನರಾ? ಸಿಂಗಲ್ ಓನರ್ ವೆಹಿಕಲ್. ಓಕೆ, ಸೂಪರ್ ಸರ್. ಇನ್ನೊಂದು ವೈಟ್ ಕಲರ್ ಇದೆ, ಬನ್ನಿ ಸರ್. ನಾನು ನಮ್ಮ ಹತ್ರ ಅದು ಕಲರ್ ಪವರ್ ಸ್ಟೀರಿಂಗ್ ಬರಲ್ವಾ ಅದರಲ್ಲಿ? ಬರುತ್ತದ ಪವರ್ ಸ್ಟೇರಿಂಗ್. ಪವರ್ ಸ್ಟೀರಿಂಗ್ ಬರುತ್ತಾ? ಇದು ಟ್ವಿಸ್ಟ್ ಪವರ್ ಸ್ಟೇರಿಂಗ್ ಸಮೇತ ಬರೋದು. ನ್ಯೂ ಶೇಪ್, ಲೇಟೆಸ್ಟ್. ಇದು ಟಾಪ್ ಎಂಡ್ ಲೇಟೆಸ್ಟ್ ಅಲ್ಲ? ಇದು ಲೇಟೆಸ್ಟ್ ಟಾಪ್ ಎಂಡ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಎಲ್ಲ ಚೆನ್ನಾಗಿದೆ. AC ಎಲ್ಲ ಗಾಡಿ ತುಂಬಾ ಜಬರ್ದಸ್ತ್ ಅಂಡ್ ಮಿಂಟ್ ಕಂಡೀಷನ್ ನಲ್ಲಿ ಇದೆ ಸರ್. ಇಂಟೀರಿಯರ್ ಅಲ್ಲಿ ಏನೇನು ಬರುತ್ತೆ ಸರ್? ಇಂಟೀರಿಯರ್ ನಲ್ಲಿ ನೋಡಿ ಸರ್, ನಿಮಗೆ ಪವರ್ ವಿಂಡೋಸ್ ಬರುತ್ತೆ ಫಸ್ಟ್ ಆಫ್ ಆಲ್. AC ಬರುತ್ತೆ. ಪವರ್ ಸ್ಟೇರಿಂಗ್ ಬರಲ್ಲ. ನ್ಯಾನೋನಲ್ಲಿ ಇದರಲ್ಲಿ ಬರ್ತಾ ಇದೆ ಪವರ್ ಸ್ಟೇರಿಂಗ್. ಪವರ್ ಸ್ಟೀರಿಂಗ್ ಬರುತ್ತೆ ಟ್ವಿಸ್ಟ್ ಅಲ್ಲಿ. ಓಕೆ, ನೋಡ್ಬೋದು ಟಾಟಾದು ಫ್ರಂಟ್ ಗ್ರಿಲ್ ಕೂಡ ಸಪ್ರೇಟಾಗಿ ಹಾಕ್ಸ್ಕೊಂಡಿದ್ದಾರೆ. ಚೆನ್ನಾಗಿ ಕಾಣ್ತಾ ಇದೆ. ಅದು ಓವರ್ ಆಲ್ ಬಾಡಿ ಲೈನ್ ಬಂತು ಅಂತಾರೆ. ನಿಮಗೆ ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ, ಡೆಂಟ್ಸ್ ಕೂಡ ಇಲ್ಲ. ಎಷ್ಟು ಪ್ರೈಸ್ ಸರ್ ಇದು? ಸರ್ 14 ಮಾಡಲ್ ಸಿಂಗಲ್ ಓನರ್, ಅದೇ ಪ್ರೈಸ್ 37,000 ನೋಡಿದೆ. 155 ಕೊಡ್ತೀನಿ ಸರ್. 155 ಓನ್ಲಿ 155ಗೆ. ಹೌದಾ? 14 ಮಾಡಲ್ ಸರ್. ಸೂಪರ್ ಸರ್. ಯಾವುದೋ ಒಂದು ಕಡೆ ಒಂದ್ಸಲಿ ವಿಡಿಯೋ ಮಾಡೋಕೆ ಹೋಗಿದೆ ಸರ್. ಇದೇ ಗಾಡಿ ಸೇಮ್ 3 ಲಕ್ಷ ರೂಪಾಯಿ ಹೇಳಿದ್ರು. ತುಂಬ ಕಮ್ಮಿಗೆ ಹೇಳ್ತಾ ಇದ್ದಾರೆ, ಒಳ್ಳೆ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ 2014 14 ಮಾಡಲ್, 14 ಸಿಂಗಲ್ ಓನರ್ ವೆಹಿಕಲ್.